ನಮ್ಮ ನ್ಯೂಸ್ ಸ್ಪೆಷಲ್ ಸಂವಾದ ಕಾರ್ಯಕ್ರಮ. ದಿಸ್ ಪ್ರೋಗ್ರಾಮ್ ಇಸ್ ಪವರ್ಡ್ ಬೈ ನಮ್ಮ ಸ್ಟುಡಿಯೋ ಬಿಸಿ ರೋಡ್. Co-sponsored by Hotel Shri Krishna Vilasa, Somayaji House BC Road, Velankani Arranges near Nityananda Mandira, Baddakatte Bantwala, and Shri Oil Mill Peraje. ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಅದೆಷ್ಟೋ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಹಂತದಲ್ಲಿ ಸಿಗುವ ವಿದ್ಯಾರ್ಥಿ ವೇತನದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಇದರ ನಡುವೆ ಸ್ಕಾಲರ್ಶಿಪ್ ಬಗ್ಗೆ ಸರಿಯಾದ ಮಾಹಿತಿ ಸಿಗದೆ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದಿಂದ ವಂಚಿತರಾಗಿದ್ದಾರೆ. ಈ ವಿಷಯವನ್ನು ಮನಗಂಡು ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾದವರು ನಿವೃತ್ತ ಶಿಕ್ಷಕ ಬಂಟ್ವಾಳ ಸಿದ್ದಕಟ್ಟೆಯ ನಾರಾಯಣ ನಾಯ್ಕ ಅವರು. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಬಾಲ್ಯದ ಜೀವನ ಮತ್ತು ಆರಂಭದಲ್ಲಿ ಶಿಕ್ಷಣ ಹೇಗಿತ್ತು ನಿಮ್ದು ವ್ಯವಸ್ಥೆ? ಬಾಲ್ಯದಲ್ಲಿ ಹತ್ತಿರ ಶಾಲೆಗಳಲ್ಲಿ ಇರಲಿಲ್ಲ. ನನ್ನ ಮನೆ ಹತ್ತಿರವೇ ಒಂದು ಶಾಲೆ ಇತ್ತು. ಅದು 5ನೇ ಕ್ಲಾಸಿನವರೆಗೆ ಇತ್ತು. 5ನೇ ಕ್ಲಾಸಿನವರೆಗೆ ಅಲ್ಲಿ ಶಿಕ್ಷಣ ಮುಗಿಸಿದೆ. 5ನೇ ಕ್ಲಾಸ್ ಆದ ನಂತರ ಮುಂದೆ ಹೋಗ್ಬೇಕಾದ್ರೆ ಮನೆಯಿಂದ 4 ಕಿಲೋಮೀಟರ್ ದೂರ ಹೋಗ್ಬೇಕು. ಅಲ್ಲಿಗೆ ವಾಹನಗಳ ಸೌಕರ್ಯ ಇಲ್ಲ, ನಡ್ಕೊಂಡೇ ಹೋಗುದು. ಆಗಿನ ಕಾಲದಲ್ಲಿ ಅದೇ. ಇದು 59ನೇ ಇಸ್ವಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಬಾಲ್ಯದಲ್ಲಿ ನಾನು ಸ್ವಲ್ಪ ಚುರುಕು ಜಾಸ್ತಿ ಇದ್ದೆ. ಆಗ ನನ್ನ ತಂದೆ ಅಂತ ಮಾಡಿದ್ರು, ನೀನು ಎಲ್ಲಿಯಾದ್ರೂ ಪೆಟ್ಟು ತಿಂದು ಬರುದು ಬೇಡ, ಮನೆಯಲ್ಲಿ ಕೂತ್ಕೋ, ಕಲ್ತದ್ದು ಸಾಕು ಅಂತ ಹೇಳಿದ್ರು. ನನ್ಗೆ ಶಾಲೆಗೆ ಹೋಗ್ಬೇಕೆಂಬ ಆಸೆ ಉಂಟು. ಏನ್ ಮಾಡೋದು? ಆಗ ಗಾಂಧೀಜಿಯವರ ತತ್ವಗಳಿತ್ತು, ಉಪವಾಸ ಸತ್ಯಾಗ್ರಹ. ನಾನು ಉಪವಾಸ ಸತ್ಯಾಗ್ರಹ ಹಿಡಿದು ಮಲಗಿದೆ. ನಾನು ಊಟ ಮಾಡಿದ್ರೆ ಅಪ್ಪನಿಗೆ ಊಟ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಮತ್ತೆ ಹೋಗು ಅಂತ ಹೇಳಿದ್ರು. ಮತ್ತೆ ನಾನು ಊಟ ಮಾಡಿದೆ. ಮತ್ತೆ ಮರುದಿನದಿಂದ ಶಾಲೆಗೆ ಹೋಗ್ಲಿಕ್ಕೆ ಶುರು. 3 ವರ್ಷ ಸಿದ್ದಗಟ್ಟೆ ಶಾಲೆಗೆ ಹೋದೆ ನಾನು. ಅಲ್ಲಿ 8ನೇ ಕ್ಲಾಸ್ ಆಯ್ತು. ಆಗ 8ನೇ ಅಂತ ಇದ್ದದ್ದು. ಅಲ್ಲಿ ಮುಗಿಸಿದೆ. ಅದರ ನಂತರ ಮುಂದೆ ಹತ್ತಿರದಲ್ಲಿ ಶಾಲೆ ಇಲ್ಲ, ದೂರಕ್ಕೆ ಹೋಗ್ಬೇಕು. ಬಂಟ್ವಾಳ ತಾಲೂಕು ನಾವೂರಿನಲ್ಲಿ ನನ್ನ ಸಂಬಂಧಿಕರ ಒಂದು ಮನೆ ಇತ್ತು. ಅಲ್ಲಿಂದ ಬಂಟ್ವಾಳ ಬಂಡಾರಿ ಬಿಟ್ಟು ಶಾಲೆಗೆ SLCಗೆ 3 ವರ್ಷ ನಡ್ಕೊಂಡು ಬಂದೆ. ಅದು ಬರೆಗಾಲಲ್ಲಿ 8-16 ಕಿಲೋಮೀಟರ್ ನಡೆಯಬೇಕು. ಮಧ್ಯಾಹ್ನವರೆಗೂ ಬುತ್ತಿ ಹಿಡ್ಕೊಂಡು ಹೋಗ್ಬೇಕು. ಅದು ಸಾಯಂಕಾಲ ಕೆಲವೊಮ್ಮೆ ಹೋಗುವ ಕತ್ಲೆಯೂ ಆಗ್ತಿತ್ತು. ಹೀಗೆ SLC ಆಯ್ತು. SLC ಮುಗಿಸಿದ ನಂತರ VA ಪೋಸ್ಟ್ ರೆಡಿ ಇತ್ತು. ಆದ್ರೆ VA ಪೋಸ್ಟಿಗೆ ನನಗೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ. ಅದಕ್ಕೆ VA ಪೋಸ್ಟ್ ಬಿಟ್ಟೆ ನಾನು. ಇದು 63ನೇ ಇಸ್ವಿಯಲ್ಲಿ. ಅದರ ನಂತರ 1 ವರ್ಷದ D.Ed ಟ್ರೈನಿಂಗ್ ಮಾಡಿದಾಗ TCH ಅಂತ ಹೇಳ್ತಿದ್ರು. TCH ಮಾಡಿದೆ. TCH ಮಾಡಿದ ಕೂಡಲೇ 63ರಲ್ಲಿ ಜೂನ್ನಲ್ಲಿ ರಿಸಲ್ಟ್ ಎಲ್ಲ ಬಂತು. 63 ಅಕ್ಟೋಬರ್ನಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಅದು ಕೋಡಬದ ಎಂಬ ಶಾಲೆಗೆ. ಆಗ ನನಗೆ ಸಿಕ್ತಿದ್ದದ್ದು ಸಂಬಳ 80 ರೂಪಾಯಿ ಮಾತ್ರ ತಿಂಗಳಿಗೆ. ಆಗ ಅಲ್ಲಿ 7ನೇವರೆಗೆ ಇತ್ತು. ಅಲ್ಲಿ 10 ವರ್ಷ ಸರ್ವಿಸ್ ಮಾಡಿದೆ. ಅಷ್ಟಾಗ ಒಂದು ಮನೆಯಲ್ಲಿ ಉಚಿತ ಊಟ ಎಲ್ಲ ಕೊಟ್ಟರು ನನಗೆ. ಯಾಕಂದ್ರೆ ಅವ್ರಿಗೊಂದು 7-8 ಜನ ಮಕ್ಕಳಿದ್ರು. ಆ ಟ್ಯೂಷನ್ ಕೊಡು ಅಂತ ಊಟ ಎಲ್ಲ ಕೊಟ್ಟರು. ಫ್ರೀ ಊಟ, ಟ್ಯೂಷನ್ ಕೊಟ್ಟೆ. 10 ವರ್ಷ ಸರ್ವಿಸ್ ಮಾಡಿದೆ ನಾನು. ನನಗೆ ಈಗ ಮನಸ್ಸಿಗೆ ಆಯ್ತು, ನಾನು 10 ವರ್ಷ ಊಟ ಮಾಡಿದ್ದೇನೆ ಅವರಲ್ಲಿ. ಅದು ಉಚಿತ. ತನು ಮನ ಮಾತ್ರ ಖರ್ಚದ್ದು, ಧನ ಕೊಡ್ಲಿಲ್ಲಲ್ಲ. ನಾನು ಅವರಿಗೆ ಈಗ ಊಟಕ್ಕೆ ಹಣ ಕೊಟ್ರೆ ಅವ್ರು ತಗೊಳ್ತಾರ? ಮಕ್ಕಳ ಹತ್ರ ಕೇಳಿದ್ದು. ಅದಕ್ಕೆ ಹೇಳಿದ್ರು, ಅದು ಅಪ್ಪ ಊಟ ಕೊಟ್ಟದ್ದು, ನಾವಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಊಟ ಮಾಡಿದ ಋಣ ಉಂಟಲ್ಲ ಸಮಾಜದ, ಅದನ್ನು ತೀರಿಸುವುದು ಹೇಗೆ ಒಂದೊಂದು ಆಲೋಚನೆ ಮಾಡಿ ನನ್ನ ಆಲೋಚನೆ ಬಂದದ್ದು ಈಗ ಸದ್ಯಕ್ಕೆ. ಅದಕ್ಕಾಗಿ ಏನ್ ಮಾಡಿದೆ, ಈ ಕೆಲವು ಶಾಲೆಗಳಲ್ಲಿ 10-15 ರೂಪಾಯಿಗೆ ಊಟ ಕೊಡ್ತಾರೆ. ಶೃಂಗೇರಿಯಿಂದ ಊಟ ಮೂಡುಬಿದ್ರೆ ಕಾರ್ಕಳಕ್ಕೆ ಬರ್ತದೆ. ಸಾಗಾಟ ಮಜೂರಿ ಮಾತ್ರ. ಅಂತ ಶಾಲೆ ಎಷ್ಟು ಉಂಟು, ಆ ಶಾಲೆಗೆಲ್ಲ 5-5 ಸಾವಿರ ಕೊಡ್ತಾ ಬಂದೆ ನಾನು. ಇಷ್ಟವರೆಗೆ ಕೊಟ್ಟ ಸುಮಾರು 2 ಲಕ್ಷ ರೂಪಾಯಿ ಆಯ್ತು. ಇದು ನಾನು ಊಟ ಮಾಡಿದ ಋಣವನ್ನು ಶಾಲೆಯ ಮಕ್ಕಳಿಗೆ ಕೊಟ್ಟು ತೀರಿಸು. ಮುಂದುವರ್ತೇನೆ. ಹಾಗೆ ಕಲಿಬೇಕೆಂಬ ಛಲ ಇತ್ತು ನನ್ನಲ್ಲಿ. ಅಷ್ಟಾಗ PUC ಪ್ರೈವೇಟ್ ಪರೀಕ್ಷೆ ಕರ್ನಾಟಕದಲ್ಲಿ ಇಲ್ಲ. ರೆಗ್ಯುಲರ್ ಹೋಗ್ಲಿಕ್ಕೆ ನಾನು ಶಿಕ್ಷಕ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಮಧ್ಯಪ್ರದೇಶದ ಭೋಪಾಲಿಗೆ ಹೋಗಿ ಇಂಟರ್ಮೀಡಿಯೇಟ್ ಮಾಡಿದೆ. ಧಾರವಾಡಕ್ಕೆ ಹೋಗಿ BA ಮಾಡಿದೆ. ಕನ್ನಡ MA ಮಾಡಿದೆ. ಅದರ ನಂತರ ರಾಷ್ಟ್ರಭಾಷಾ ಪ್ರವೀಣ ಅಂತ ಪರೀಕ್ಷೆ ಉಂಟು, ಅದು = MA, ಅದನ್ನು ಮಾಡಿದೆ. B.Ed ಮಾಡಿದೆ. 20 ವರ್ಷ ಪ್ರೈಮರಿ ಶಾಲೆಯಲ್ಲಿ ಅಧ್ಯಾಪಕನಾಗಿದ್ದೆ. ಮತ್ತೆ ನನಗೆ ಹೈಸ್ಕೂಲ್ಗೆ ಪ್ರಮೋಷನ್ ಕೊಟ್ಟರು. ನಾನು ಹೈಸ್ಕೂಲ್ನಲ್ಲಿ ಪ್ರಮೋಷನ್ ಶುರುವಿಗೆ ಪಡೆದು ಹೋದದ್ದು ಸಜಿಪಾ ಮೋಡ ಹೈಸ್ಕೂಲಿಗೆ. ಸಜಿಪಾ ಮೋಡಿಗೆ ಹೋದಾಗ ಅದು ಹೊಸ ಹೈಸ್ಕೂಲ್. ಅಲ್ಲಿ ಕಟ್ಟಡ ಇಲ್ಲ, ಫರ್ನಿಚರ್ ಇಲ್ಲ, ಟೀಚರ್ಸ್ ಇಲ್ಲ, ಎಲ್ಲ ಇಲ್ಲ. ಏನು ಮಾಡೋದು, ನಿರ್ವಹಿಸ್ಬೇಕಲ್ಲ. ಅಧ್ಯಾಪಕರ ಸಹಾಯದಿಂದ, ಊರವರ ಸಹಾಯದಿಂದ. ಆಗ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ ಜನ ಇದ್ರು. ಆರ್ಟ್ಸ್ ಎಲ್ಲ ಸಬ್ಜೆಕ್ಟ್ ನಾನೇ ಮಾಡಿದ್ದು. 4 ಸಬ್ಜೆಕ್ಟ್ ನನಗೆ. ಎಲ್ಲ ಸಬ್ಜೆಕ್ಟ್
ಪೂರೈಸ್ತಿದ್ದೆ. ಬೆಳಿಗ್ಗೆ 10 ಗಂಟೆಗೆ ಪಾಠ ಶುರು ಮಾಡಿದ್ರೆ 4 ಗಂಟೆಗೆ ನಿಲ್ಲಿಸ್ತಿದ್ದ. ಅದ್ರ ನಂತರ ರೆಕಾರ್ಡ್ ಕೆಲಸಕ್ಕೆ ಕ್ಲಾರ್ಕ್ ಇಲ್ಲ, ಅದನ್ನು ಅಧ್ಯಾಪಕರ ಸಹಾಯದಿಂದ ನಾನೇ ಮಾಡ್ತಿದ್ದೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. 87ನೇ ಇಸ್ವಿಯಿಂದ 92ರವರೆಗೆ ಇದ್ದೆ. 87ರಿಂದ 95% ರಿಸಲ್ಟ್ ಬಂದಿದೆ. ಒಳ್ಳೆ ರಿಸಲ್ಟ್ ಮಾಡಿ ಆಯ್ತು. ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಅಲ್ಲ, ಮತ್ತೊಂದು ಹೊಸ ಶಾಲೆಗೆ ಪುನಃ ಕಳಿಸಿದ್ರು. ಟ್ರಾನ್ಸ್ಫರ್ ಪುನಃ ಅವರು ಟ್ರಾನ್ಸ್ಫರ್ ಹೊಸತ್ತೆ, ಅದು ಕೊಯ್ಲ ಸ್ಟಾಫ್ ಆಗಿ 1 ವರ್ಷ ಆಗಿದೆ ಅಷ್ಟೇ, ಪುನಃ ಕೊಯ್ಲಕ್ಕೆ ಆಯ್ತು. ಪುನಃ ಅಲ್ಲಿ ಅದೇ ಸಮಸ್ಯೆ ಆಯ್ತು, ಅದನ್ನು ಸುಧಾರಿಸಿದೆ. ಮತ್ತೆ ನನ್ನನ್ನು ಏನ್ ಮಾಡಿದ್ರೆ 2 ವರ್ಷ ಸ್ಕೂಲ್ ಇನ್ಸ್ಪೆಕ್ಟರ್ ಮಾಡಿದ್ರು. ಸ್ಕೂಲ್ ಇನ್ಸ್ಪೆಕ್ಟರ್ ಮಾಡಿದ ಕೂಡಲೇ ಇಡೀ ಬಂಟ್ವಾಳ ತಾಲೂಕಿಗೆ ತಿರುಗಿಸ್ಕೆ ಸಿಕ್ಕಿತ್ತು. ಆಗ ಬೈಕ್ ಇತ್ತು ನನ್ನ ಹತ್ರ. ಬೈಕಿನಲ್ಲಿ ಇಡೀ ಬಂಟ್ವಾಳ ತಾಲೂಕಿಗೆ ಇನ್ಸ್ಪೆಕ್ಷನ್ ಹೋಗುವಾಗ ನನ್ನ ಊಟ ನಾನೇ ಹಿಡ್ಕೊಂಡು ಹೋಗ್ತಿದ್ದೆ. ಶಾಲೆಯಿಂದ ಕಾಫಿ ಚಾ ಏನು ಕುಡಿತಿರ್ಲಿಲ್ಲ, ಯಾಕಂದ್ರೆ ಮಕ್ಕಳಿದ್ರೆ ನಾವು ಕುಡಿಬೇಕು. ಅದು ನನ್ಗೆ ಇಷ್ಟ ಅಲ್ಲ. ಈ ಊಟ ಎಲ್ಲ ಹಿಡ್ಕೊಂಡು ನಾನೇ ಹೋಗಿ 2 ವರ್ಷ ಇನ್ಸ್ಪೆಕ್ಷನ್ ಮಾಡಿದೆ. ಇನ್ಸ್ಪೆಕ್ಟರ್ ಪೋಸ್ಟ್ ತೆಗೆದ್ರು. ತೆಗೆದ ಕೂಡಲೇ ಏನ್ ಮಾಡೋದು, ಪುನಃ ಹೈಸ್ಕೂಲಿಗೆ ಹಾಕಿದ್ರು. ಓಮದಾಬಾದ್ ಹೈಸ್ಕೂಲಿಗೆ ಹೋದೆ. ಓಮದಾಬಾದ್ ಹೈಸ್ಕೂಲಿಗೆ 1 ವರ್ಷ ಸರ್ವಿಸ್ ಇತ್ತು. 1 ವರ್ಷ ಸರ್ವಿಸ್ ಆಗಿ ಮತ್ತೆ ಅಲ್ಲಿ ಟೀಚರ್ಸ್ ಇರಲಿಲ್ಲ. 2 ವರ್ಷ ಮುಂದುವರಿದೆ. 3 ವರ್ಷ ಅಲ್ಲಿ ನಾನು ಹೋಗುವಾಗ 10,000 ಸ್ಕಾಲರ್ಶಿಪ್ ಬರ್ತಿತ್ತು. ನಾನು ಬಿಡುವಾಗ ಅದು 10 ಲಕ್ಷ ಆಯ್ತು. ಇಷ್ಟು ಸ್ಕಾಲರ್ಶಿಪ್ ಬರ್ತದೆ. ನನಗೆ ಸಂತೋಷ ಆಗ್ಲಿಲ್ಲ. ಮಕ್ಕಳಿಗೆ ನೋಡಿ, ಹಣ ಆಗ ಕ್ಯಾಶ್ ಕೊಡ್ತಿದ್ದದ್ದು. ಕ್ಯಾಶ್ ಕೊಟ್ಟ ಕೂಡಲೇ ಏನು ಮಕ್ಕಳೆಲ್ಲ ಹಿಡ್ಕೊಂಡು ಪೇಟೆಗೆ ಅಲ್ಲಿಗೆ ಹೋಗ್ಲಿ, ಎಲ್ಲ ವ್ಯಾಪಾರ ಸಂತೋಷ ಎಲ್ಲರಿಗೆ. ಹಾಗೆ ಎಲ್ಲರಿಗೂ ಒಂದು ರೀತಿಯ ಸಂತೋಷ ಆಯ್ತು, ಹಣ ಸಿಗ್ತಿತ್ತು, ಎಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಕಳೆಯಿತು. ಆಗ ರಿಟೈರ್ಡ್ ಆಯ್ತು. ಮತ್ತೆ ಸರ್, ನೀವೀಗ ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರಿ. ವಿದ್ಯಾರ್ಥಿಗಳಿಗಾಗಿರ್ಬೋದು ಮನೆ ಮನೆಗೆ ಭೇಟಿ ನೀಡಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡ್ತಿದ್ರಿ. ಇದರ ಉದ್ದೇಶ ಏನು? ನೋಡಿ, ನಾನು ಅವತ್ತು ಹಾಗೆ ಹೇಳಿದ್ರೆ, ನಾನು ಕಷ್ಟದಲ್ಲಿ ಕಲ್ತದ್ದು. ಹೌದು. ನನ್ನ ಅಪ್ಪ ನನ್ನ ಶಾಲೆಗೆ ಕಳಿಸದೇ ಇದ್ದಿದ್ರೆ, ನಾನು ಉಪವಾಸ ಹಿಡಿಯದಿದ್ರೆ ಈ ಮಟ್ಟಕ್ಕೆ ನಾನು ಬರ್ಲಿಕ್ಕೆ ಇಲ್ಲಲ್ಲ. ಹಾಗೆ ನನ್ನ ಕಷ್ಟ ನನ್ಗೆ ಗೊತ್ತುಂಟು. ಈಗ ಹಸಿವೆ ಗೊತ್ತಾಗುದು ಯಾರು? ಹಸಿವೆ ಆದವನಿಗೆ ಅಲ್ವಾ. ಅವತ್ತು ಹಣ ಇಲ್ಲದ ಕಾರಣ ಅಲ್ವಾ ನನ್ನ ಶಿಕ್ಷಣ ನಿಂತದ್ದು. ಇಲ್ಲದ್ರೆ ನಾನು ಡಾಕ್ಟರ್ ಆಗ್ತಿದ್ದೆ. ನನ್ಗೆ ಡಾಕ್ಟರ್ ಆಗೋ ಆಸಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಪರೀಕ್ಷೆ ಮಾರ್ಕು ಸಿಗ್ತಿತ್ತು. ಏನ್ ಮಾಡುದು ಹೇಳಿ, ಈ ಪರಿಸ್ಥಿತಿ ಆಯ್ತು. ಅದಕ್ಕೆ ಈಗ ಯಾವ ಮಗು ಕೂಡ ಹಣ ಇಲ್ಲದೆ ಶಿಕ್ಷಣ ಅರ್ಧದಲ್ಲಿ ನಿಲ್ಲಿಸುವಂತ ಇದು ನನ್ನ ಉದ್ದೇಶ. ಹಾಗಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ನಾನೇನಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರನ್ನು ಬಿಟ್ಟು ಹಾಕುವುದಿಲ್ಲ, ನಾನೇ ಕೊಡ್ತೇನೆ ಅಂತ ಅಲ್ಲ. ಹಾಗೆ ಈಗ ನಾನು ಬೆಳಿಗ್ಗೆ ಮನೆಯಿಂದ ಹೊರಡ್ತೇನೆ. ಸುಮಾರು ಕೆಲವೊಮ್ಮೆ ಉಡುಪಿ ಕಡೆಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗ ಹೊರಡ್ಬೇಕು. ದಕ್ಷಿಣ ಕನ್ನಡ ಮತ್ತೆ ಉಡುಪಿ 2 ಜಿಲ್ಲೆ ಎಲ್ಲ ಗವರ್ಮೆಂಟ್ ಕಾಲೇಜಿಗೆ ಹೋಗ್ತೇನೆ. PU ಕಾಲೇಜಿಗೆ ಹೋಗ್ತೇನೆ. PU ಕಾಲೇಜ್ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನಮ್ಮ ಉಡುಪಿ ಕಡೆ ಈ ಕಡೆ ಎಲ್ಲ PU ಹೋಗ್ತೇನೆ. ಪಾಲಿಟೆಕ್ನಿಕ್ ಹೋಗ್ತೇನೆ, ITIಗೆ ಹೋಗ್ತೇನೆ, B.Ed ಕಾಲೇಜಿಗೆ ಹೋಗಿ ಎಲ್ಲ ಗವರ್ಮೆಂಟ್ ಸಂಸ್ಥೆಗಳಿಗೆ ಹೆಚ್ಚಾಗಿ ಹೋಗುದು. ಪ್ರೈವೇಟ್ ಸಂಸ್ಥೆಗೆ ಯಾಕೆ ಹೋಗುದಿಲ್ಲ ಅಂದ್ರೆ, ಶ್ರೀಮಂತರ ಮಕ್ಕಳಲ್ಲಿ ಬರುದು. ಅವರಿಗೆ 500-1,000 ರೂಪಾಯಿ ಬೇಕಾ ಸ್ಕಾಲರ್ಶಿಪ್. ಪಾಪ ಬಡ ಮಕ್ಕಳಿಗೆ 500 ಸಿಕ್ಕಿದ್ರೆ ಸಂತೋಷವಲ್ವಾ? ಅದರಿಂದ ಗವರ್ಮೆಂಟ್ ಕಾಲೇಜಿಗೆ ಹೋಗುದು. ಸುಮಾರು 1 ವರ್ಷಕ್ಕೆ 300 ಸಂಸ್ಥೆಗೆ ಹೋಗ್ತೇನೆ. ಈ ವರ್ಷ ಈಗ 200 ಸಂಸ್ಥೆಗೆ ಹೋಗಿ ಆಯ್ತು. ನಾನು ಅಲ್ಲಿ ಹೋಗಿ ಕ್ಲಾಸಿನ ಒಳಗೆ ಸ್ಪೀಚ್ ಕೊಡ್ತೇನೆ. ಇಂಥ ಸ್ಕಾಲರ್ಶಿಪ್ ಉಂಟಂದು ಒಂದು 10-75 ಸ್ಕಾಲರ್ಶಿಪ್ ಉಂಟು, ಬೇರೆ ಬೇರೆ ರೀತಿಯದ್ದು. ಮಕ್ಕಳಿಗೆ ಸ್ಪೀಚ್ ಕೊಡ್ತೇನೆ. ಮತ್ತೊಂದು ಪ್ರಿಂಟ್ ಉಂಟು, ಅದನ್ನು ಕೊಟ್ಟು ಬರುದು. ಮತ್ತೆ ನನ್ನ ನಂಬರ್ ಕೊಟ್ಟು ಬರುದು. ಮತ್ತೆ ಹೇಳುದು ಅವರಿಗೆ, ಹಗಲಿಗೆ ಫೋನ್ ಮಾಡಬೇಡಿ, ರಾತ್ರಿ ಫೋನ್ ಮಾಡಿ ಅಂತ. ಯಾಕೆ ಹಗಲು ನಾನು ಎಲ್ಲೆಲ್ಲಿ ಇರ್ತೇನೆ, ನನ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಲ್ಲ ಇದನ್ನ ಮಾಡ್ತಾ ಇದ್ದೇನೆ. ಹಾಗಂತ ನನ್ನ ಸೇವೆ ಉಚಿತ. ನಾನು ಒಂದು ಚಿಕ್ಕ ಸೇವೆ ಕಡೆಂತ ಒಂದು ಊಟ ಕಾಫಿ ಕೂಡ ನನ್ಗೆ ಅವ್ರದ್ದು ಬೇಡ. ಹಾಗಂತ ಕೊಟ್ರೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ತೇನೆ ಹೊತ್ತು ನಾನು ಅದನ್ನು ಸ್ವಂತಕ್ಕೆ ಬಳಸುವುದೇ ಇಲ್ಲ. ಆರಂಭ ಮಾಡಿದ್ದು ಯಾವಾಗ ನೀವು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡುವುದನ್ನು? ಸ್ಕಾಲರ್ಶಿಪ್ ಶಾಲೆಯಲ್ಲಿ ಇರುವಾಗ್ಲೇ ಮಾಡ್ತಿದ್ದೆ. ಅದು ಶಾಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ಹೊರಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲಲ್ಲ. ರಿಟೈರ್ಡ್ ಆದ ನಂತರ ಅದು 7-8ರಲ್ಲಿ ಎಲ್ಲ ಶಾಲೆ ಶುರುವಾಯ್ತಿಲ್ಲ, ಹೊಸ ಕಾಲೇಜುಗಳು. ಆಗ ಸ್ವಲ್ಪ ಹೆಚ್ಚು ಮುಂದಕ್ಕೆ ಹೋದೆ. ಈಗ 7-8ರಲ್ಲಿ ಪ್ರಾರಂಭ ಮಾಡಿದ್ದಾದ್ರೆ ಕಾಲೇಜಿಗೆ ಹೋಗ್ಲಿಕ್ಕೆ ಸುಮಾರು 10ನೇ ಇಸ್ವಿಯ ನಂತರ ಅದು ಕಂಟಿನ್ಯೂ ಹೋಗ್ತಾ ಇದ್ದೇನೆ. ತುಂಬಾ ಹೆಚ್ಚಿಗೆ ಆಯ್ತು. ಈಗ ವಿಸ್ತಾರ ಜಾಸ್ತಿ ಆಯ್ತು. ಒಮ್ಮೆ ವಿಸ್ತಾರ ಆಗುದಿಲ್ಲಲ್ಲ, ಮುಂದೆ ಅದು ವಿಸ್ತಾರ ಆಯ್ತು. ಹಾಗೆ ವಿಸ್ತಾರ ಆಗಿ ಈಗ ಎಲ್ಲ ಒಂದು ದಿನ ಕೂಡ ಮನೆಯಲ್ಲಿಲ್ಲ, ಬೆಳಿಗ್ಗೆ ಹೊರಡೋದೆ ನಾನು. ಸರ್, ಅಂದ್ರೆ ಇಲ್ಲಿವರೆಗೆ ಎಷ್ಟು ಕಾಲೇಜುಗಳಿಗೆ ಭೇಟಿ ನೀಡಿದಿರಿ? ಹೌದಮ್ಮ, ಈಗ ನಾನು ಹೇಳುದು 1 ವರ್ಷಕ್ಕೆ 300 ಉಂಟು. ಈಗ 10 ವರ್ಷಗಳಲ್ಲಿ 300 ಅಂದ್ರೆ ಹೋದದಕ್ಕೆ ಹೋಗುದಲ್ವಾ. ಹೊಸದ್ದು ಬೇರೆ ಬೇರೆ ಇಲ್ಲಲ್ಲ. ಈಗ 300 ಅಂತ ಹೇಳಿದ್ರೆ ಹೋದದಕ್ಕೆ 10 ಸರ್ತಿ ಹೋಗಿದ್ದೇನೆ. 1 ವರ್ಷಕ್ಕೆ ಸುಮಾರು 300-350 ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ತದೆ. ಅದ್ರ ನಂತರ ಈ ಕಾಲೇಜ್ ಮುಗೀತಲ್ಲ, ಅದ್ರ ನಂತರ
ಈಗ ಉದಾಹರಣೆಗೆ ನವೆಂಬರ್ ತಿಂಗಳಿಗೆ ಸ್ಕಾಲರ್ಶಿಪ್ ಇದ್ದು ಮುಗಿಯುತ್ತದೆ, ಮತ್ತೆ ಏನು ಮಾಡುವುದು? ಸ್ಕಾಲರ್ಶಿಪ್ ನಲ್ಲಿ ಮತ್ತೊಂದುಂಟು, ಮನೆ ಮನೆಗೆ ಭೇಟಿ ಕೊಡುವ ಸ್ಕಾಲರ್ಶಿಪ್ ಉಂಟು. ಅದು ಸಾಮಾನ್ಯ ಒಂದು ಸುಪ್ರಜಿತ್ ಫೌಂಡೇಶನ್ ಅಂತ ಬಿಟ್ಲದ್ದು. ಅದು ಸಾಮಾನ್ಯ ರಿಸಲ್ಟ್ SLC 85% ಹೆಚ್ಚು ಮಾರ್ಕ್ ತೆಗೆದ ಬಂಟ್ವಾಳ ತಾಲೂಕಿನ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮಾತ್ರ. ಅದಕ್ಕೆ ನಾನು ಒಂದು 10-12 ಶಾಲೆಯನ್ನು ತಗೊಂಡಿದ್ದೇನೆ. ಆ ಮನೆ ಮನೆಗೆ ಭೇಟಿ ಕೊಡ್ಬೇಕು. ಅದು ಏನಾಗ್ತದೆ ಅಂದ್ರೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಸಾಮಾನ್ಯ. ಕೆಲವೊಮ್ಮೆ ಮಳೆ ಬಂದ್ರೆ ತುಂಬಾ ಗುಡ್ಡ ಕಾಡು ಎಲ್ಲೆಲ್ಲಿ ಮಾರ್ಗಗಳು ಜಾರ್ತದೆ, ಬೈಕಿನಲ್ಲಿ ಹೋಗೋದು ತುಂಬಾ ಕಷ್ಟವೂ ಆಗ್ತದೆ. ಒಂದ್ಸರ್ತಿ ಹೋದವ ಹಿಂದೆ ಬರ್ಲಿಕ್ಕೆ ಧೈರ್ಯ ಬರ್ಲಿಲ್ಲ, ಬೇರೊಂದು ಮಾರ್ಗ ಇತ್ತು, ಹಾಗೆ ಸುತ್ತಾಡಿ ಮತ್ತೆ ಮಾರ್ಗದಲ್ಲಿ ಬಂದಿದ್ದಾನೆ, ಏನಾಗ್ಲಿಲ್ಲ. ಮತ್ತೆ ಅಧ್ಯಾಪಕರು ಕೂಡ ಸಹಕಾರ ಮಾಡ್ತಾರೆ. ಮನೆ ಮನೆಗೆ ಭೇಟಿ ಕೊಟ್ಟು ಅದರ ರಿಪೋರ್ಟ್ ಬರೆಯುವುದು. ಸುಪ್ರಜಿತ್ ಫೌಂಡೇಶನ್ ಅಂತ ಧೃತಿ ಫೌಂಡೇಶನ್ ಈ ವರ್ಷ 160 ಮನೆಗೆ ಹೋಗಿದ್ದೇನೆ. ಎಷ್ಟು ಜನರಿಗೆ ಕೊಡ್ತಾರೆ ಗೊತ್ತಿಲ್ಲ. ಸುಮಾರು ಅದು ಒಂದು ವರ್ಷಕ್ಕೆ 12ನೇ ಒಮ್ಮೆ ಕೊಟ್ಟರೆ ಕಂಟಿನ್ಯೂ ಎಜುಕೇಶನ್ ಮುಗಿಯುವವರೆಗೆ. ಈಗ ಸುಪ್ರಜಿತ್ ಅವ್ರ ಸುರಿಗೆ 5,000 ಕೊಡ್ತಾರೆ, ಮತ್ತೆ 7 ಕೊಡ್ತಾರೆ ಡಿಗ್ರಿಗೆ, ಮತ್ತೆ 12 ಕೊಡ್ತಾರೆ ಇಂಜಿನಿಯರ್ ಡಾಕ್ಟ್ರು PG ಮಾಡುದಾದ್ರೆ. ನೋಡಿ, ಅವರಿಗೆ ಒಮ್ಮೆ ಕೊಟ್ಟರೆ ಒಂದು 4-5 ವರ್ಷ ಕಂಟಿನ್ಯೂ ಬರುದಿಲ್ವ? ಹಾಗೆ ಬಂದದ್ದು ಅವತ್ತು. ಮತ್ತೆ ಧೃತಿ ಫೌಂಡೇಶನ್ ಒಂದು ವರ್ಷಕ್ಕೆ ಸುಮಾರು 12,000-15,000 ರೂಪಾಯಿ ಮಕ್ಕಳಿಗೆ ಬರ್ತಾ ಉಂಟು. ಸಂತೋಷ ಅಲ್ಲೋದು. ನನ್ಗೆ ಕೊಡ್ಲಿಕ್ಕೆ ಆಗ್ತದೆ. ಊಟ ಹಾಕ್ಲಿಕ್ಕೆ ಆಗಿದ್ರೆ ಊಟ ಹಾಕುವ ಮನೆ ತೋರಿಸ್ಬೇಕಂತ ಆ ಮನೆಯಲ್ಲಿ ಊಟ ಹಾಕ್ತಾರೆ ಅಂತ ನಾನು ಅಷ್ಟೇ ಮಾಡೋದು, ಅವ್ರು ಹೇಳ್ದನ್ನು ಮಾಡಿಕೊಡುದು. ಈಗ ಮನೆಗೆ ಹೋದಾಗ ಕೆಲವು ಪರಿಸ್ಥಿತಿ ನೋಡುವಾಗ ಕಣ್ಣೀರು ಬರ್ತದೆ. ಒಂದು ಮನೆಗೆ ಹೋದೆ, ಎಲ್ಲ ಬರೀಲಿಕೊಂಡು ರೆಕಾರ್ಡ್ ಏನು ಯಾರು ಇದ್ದಾರೆ ಮನೇಲಿ ಅಂತ. ಅಜ್ಜಿ ಇದ್ದಾರೆ ಅಂತ ಆಯ್ತು, ಎಲ್ಲಿದ್ದಾರೆ ಅಂತ ಕೇಳಿದ್ರು. ಒಂದು ಮೂಲೆಯಲ್ಲಿ ಇದ್ರು. ನೋಡುವಾಗ ಒಂದು ಸರಿಯಾದ ಬಟ್ಟೆ ಇಲ್ಲ, ಚಾಪೆ ಇಲ್ಲ, ಏನಿಲ್ಲ. ಅಪ್ಪ ಕುಡುಕ, ತಾಯಿ ಏನು ಮಾಡ್ಲಿಕ್ಕೆ ಆಗ್ತದೆ, ಮಗಳು ಏನು ಮಾಡ್ಲಿಕ್ಕೆ ಆಗ್ತದೆ? ಈ ಪರಿಸ್ಥಿತಿ ಇತ್ತು. ನಾನು 100 ರೂಪಾಯಿ ಕೊಟ್ಟೆ. ನಾನು ಆಲೋಚನೆ ಮಾಡಿದೆ, 100 ರೂಪಾಯಿ ಕೊಟ್ಟರೆ ಏನು ಮಾಡಿತ್ತು? ಈ ಮುದುಗಿ ಕೂಡ ಪುನಃ ಕುಡಿದಿತ್ತು, ಮತ್ತೆಂತ ಕುಡಿಯೋದು ಎಂತ ಮಾಡ್ತದೆ? ಹೀಗೆ ಆಲೋಚನೆ ಮಾಡಿ ಮುದುಕರಿಗೆ ಏನು ಕೊಟ್ಟರೆ ಆಗಿತ್ತು ಅಂತ ಆಲೋಚನೆ ಮಾಡಿದ್ವಿ. ಮುದುಕರಿಗೆ ನಿಜವಾಗಿ ಮಲಕೊಂಡಿದ್ದ ಮುದುಕರಿಗೆ ಬೇಕಾದ ಬೆಡ್ಶೀಟ್ ತಾನೆ, ಬೆಡ್ಶೀಟ್ ಹಿಡ್ಕೊಂಡು ಹೋದೆ. ಕಳೆದ ವರ್ಷ ಎಲ್ಲ ಮನೆಗೆ ಬೆಡ್ಶೀಟ್ ಹಿಡ್ಕೊಂಡು ಹೋದೆ. ಮನೆಗೆ ಹೋದಾಗ ಅಜ್ಜಿ ಇದ್ರೆ ಒಟ್ಟಿಗೆ ಕೂತ್ಕೊಳಿಸೋದು, ಒಂದು ಬೆಡ್ಶೀಟ್ ಹಾಕೋದು, ಅವರಿಗೆ ಮಕ್ಕಳಿಂದ ಹಾಕಿಸೋದು, ಮತ್ತೆ ಒಂದು ಶಾಲೆ ಹಾಕಿಸೋದು, 2 ಬೆಡ್ಶೀಟ್ ಕೊಡುವುದು, 2 ಪಾರ್ಲೆ ಬಿಸ್ಕುಟ್ ಕೊಡುವುದು, ಮಕ್ಕಳಿಂದ ಕಾಲಿಡಿಸೋದು. ಎಲ್ಲ ಮಕ್ಕಳು ಅಡ್ಡ ಬೀಳಿ ಹೇಳುದು, ಎಲ್ಲ ಮಕ್ಕಳು ಅಡ್ಡ ಬೀಳೋದು. ಅಜ್ಜಿಗೆ ಅಜ್ಜನಿಗೆ ಸಂತೋಷ ಆಯ್ತಾ? ಅದರಿಂದ ಮಕ್ಕಳಿಗೆ ಎಲ್ಲ ಒಂದೊಂದು ಪೆನ್ನು ಕೊಡುದು, ಒಂದೊಂದು ಪಾಪಿನ್ಸ್ ಚಾಕ್ಲೇಟ್ ಕೊಡುದು, ಬರುವುದು. ಕಳೆದ ವರ್ಷ 100 ಬೆಡ್ಶೀಟ್ ಮುಗೀತು. ನಿಮ್ಮ ದುಡಿಮೆಯಿಂದಲೇ? ನನ್ನ ದುಡಿಮೆ, ನಾನು ಯಾವ್ದು ತಗೊಳ್ಳೋದಿಲ್ಲ. ನನ್ನದು 100 ಬೆಡ್ಶೀಟ್ ಏನು ದೊಡ್ಡ ಸಂಖ್ಯೆ ಅಲ್ಲ. ನನ್ಗೆ 67,000 ಸಂಬಳ, ಪೆನ್ಷನ್ ಬರ್ತದೆ. ಅರ್ಧ ಉಳಿತಾಯ ನಂದು, ಅರ್ಧ ಇದನ್ನು ನಾನು ಸಮಾಜದ ಮಕ್ಕಳಿಗೆ ಹಾಕಿ ಕೊಡ್ತಾ ಇದ್ದೇನೆ. ನನ್ಗೀಗ ನನ್ನ ಮಕ್ಕಳು ಬೇರೆ, ಸಮಾಜದ ಮಕ್ಕಳು ಬೇರೆ ಅಂತ ಆಗುವುದೇ ಇಲ್ಲ. ಹಾಗೆ ಅಷ್ಟು ಮುಗೀತು. ಅಷ್ಟು ಮತ್ತೊಬ್ರು ಗಣಪತಿ ನಾಯ್ಕ ಅಂತ ಇದ್ರು, ಅವರು ಸ್ವಲ್ಪ ಕೊಟ್ಟರು, ನಾನು ಸ್ವಲ್ಪ ಬೆಡ್ಶೀಟ್ ಕೊಡ್ತೇನೆ ಅಂತ ಹೇಳಿದ್ರು. ಒಂದು ಕಾಲೇಜಿಗೆ ಹೋಯ್ತು. ಯಾರಿಗೆ ಕೊಡುದು, ಹೇಗೆ ಸೆಲೆಕ್ಟ್ ಮಾಡೋದು? ಅಮ್ಮ ಇಲ್ಲದವ್ರು ಎಷ್ಟು ಜನ ಬನ್ನಿ ಅಂತ ಹೇಳಿತ್ತು. ರೊಕ್ಕ ತೆಗೆದು 20 ಜನ 20 ಬೆಡ್ಶೀಟ್ ಕೊಟ್ಟಿತ್ತು ಅವರಿಗೆ. ಈಗ ಅವರು ಈಗ ಏನ್ ಮಾಡಿದ್ದಾರೆ, ಈ ವರ್ಷ 25 ಕೊಡ್ತೇನೆ ಅಂತ ಹೇಳಿದ್ರು. ನೋಡಿ, ಈಗ ನಾವು ಏನಾದ್ರು ಕೊಟ್ರೆ ಇನ್ನೊಬ್ಬರಿಗೆ ಪ್ರಚೋದನೆ ಆಗ್ತದೆ, ಅವ್ರು ಕೊಡ್ತಾರೆ. ಈಗ ಅದೇ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ಯಾರ ಅಜ್ಜಿ ಇದ್ದಾರೆ ಹುಡುಕಿ ಎಲ್ಲ ಅಜ್ಜರ ಮನೆಗೆ ಹೋಗಿ ಅಜ್ಜರಿಗೆ ಒಂದು ಶಾಲೆ ಎಲ್ಲ ಹಾಕಿ ಒಂದೊಂದು ಬೆಡ್ಶೀಟ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೆ. ಅದು ಎಷ್ಟು ಬೆಡ್ಶೀಟ್ ಮುಗಿತಾ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಮುಗಿಲಿ, ಅದ್ರಲ್ಲಿ ನೋಡ್ಲಿಕ್ಕಿಲ್ಲ. ಹಾಗೆ ಮಾಡೋದು. ಆಗ ಅಜ್ಜನಿಗೆ ಸಂತೋಷ, ಮನೆಯವರಿಗೆ ಸಂತೋಷ, ಎಲ್ಲ ಸಂತೋಷ. ಹಾಗಂದ್ರೆ ಇನ್ನು ಏನಾಗ್ತಾ ಗೊತ್ತುಂಟ, ನವೆಂಬರ್ ತಿಂಗಳಿಗೆ ಸಾಮಾನ್ಯ ಸ್ಕಾಲರ್ಶಿಪ್ ಇದ್ದು ಅರ್ಜಿ ಕೊಡುದು ಮುಗೀತದೆ. ಮತ್ತೆಂತ ಮಾಡುದು, ಮನೇಲಿ ಕೂತೆಂತ ಎಲ್ಲ ಅಂಗನವಾಡಿಗೆ ಹೋಗುದು. ಅಂಗನವಾಡಿಗೆ ಹೋಗಿ ಮಕ್ಕಳನ್ನು ಹತ್ತಿರಕ್ಕೆ ಕರೆಯುದು, ಚೆನ್ನಾಗಿ ಹೋಗೊಳ್ಳುವುದು, ಸಂತೋಷ. ಸಣ್ಣ ಮಕ್ಕಳೆಲ್ಲ ಅವ್ರು ಯಾರಿದ್ದಾರೆ ಹೋಗಿ ಅಜ್ಜ ಅಂತ ಓಡಿ ಬರ್ತಾರೆ, ಹೊಗಳೋದು. ಹೊಗಳಿಂದ ಎಲ್ಲ ಅವ್ರಿಗೆ ಒಂದೊಂದು ಚಾಕ್ಲೇಟ್ ಬಾಯಿಗೆ ಹಾಕುದು, ಒಂದು ಪಾಪಿನ್ಸ್ ಚಾಕ್ಲೇಟ್ ಮನೆಗೆ ಕೊಂಡೋಗ್ಲಿ ಕೊಡುದು, ಅಮ್ಮನ ಬಾಯಿಗೆ ಹಾಕಿ ನೀವು ತಿನ್ಬೇಕಂತ ಹೇಳಿ ಸಂತೋಷದಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಗೆ ಏನ್ ಬೇಕು? ಸ್ವರ್ಗ ಎಲ್ಲಿಂಟು ಸ್ವರ್ಗ? ದೇವರು ಎಲ್ಲಿದ್ದಾರೆ? ನಾವು ಮಕ್ಕಳಲ್ಲಿ ದೇವರನ್ನ ಕಾಣಬೇಕು. ಈ ತುಳು ಭಾಷೆಯಲ್ಲಿ ಉಂಟಲ್ಲ, ಮಕ್ಕಳನ್ನು ಏಕವಚನದಲ್ಲಿ ಕರೆಯುವುದಿಲ್ಲಲ್ಲ, ಬಹುವಚನ ಅಲ್ವಾ? ಈಗ ನಿನ್ನನ್ನು ಕೂಡ ಅವತ್ತು ಕರೆದದ್ದು ಬಲೆ ಪೋಲೆ ಅಲ್ವಾ, ಈಗ ಬಲದೆ ಪೋಲದೆ ಅಂತ ಹೇಳುದಿಲ್ಲ, ಯಾಕೆ ಅದು? ಹಾಗೆ ಸಣ್ಣ ಮಗುವನ್ನು
ಬಹುವಚನದಲ್ಲಿ ಕರೆಯುವುದು. ಸ್ವಲ್ಪ ದೊಡ್ಡದಾದಂದ್ರೆ ಏಕವಚನದಲ್ಲಿ. ಏನು ಪರಿವರ್ತನೆ? ಯಾಕೆ ಅದು? ಯಾರಿಗೆ ಗೊತ್ತಿಲ್ಲ? ಯಾಕೆ ಗೊತ್ತುಂಟ? ಇಲ್ಲ. ಎಲ್ಲರಿಗೊಂದು ಆತ್ಮ ಅಂತ ಉಂಟು, ಪ್ರತಿಯೊಬ್ಬನಲ್ಲಿ ಆತ್ಮ ಉಂಟು. ಅದೇ ಎಲ್ಲಾ ಧರ್ಮದವರು ಸತ್ತ ನಂತರ ಸದ್ಗತಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ? ಬೇರೆ ಬೇರೆ ರೀತಿಯ ಸಂಗತಿ ಬೇರೆ. ಹಾಗಾದ್ರೆ ಆತ್ಮ ಉಂಟಂತ ಆಯ್ತಲ್ಲ. ಆತ್ಮ ಇಲ್ಲದ್ರೆ ಯಾರು? ಆತ್ಮ ಉಂಟಂತ ಎಲ್ಲಿ ಗೊತ್ತಾಗ್ತದೆ? ನಾವು ಹೋಗುವ ಒಂದು ವಸ್ತು ಸಿಕ್ಕಲಿ, ಚಿನ್ನದ ಸರ ಸಿಕ್ಕಲಿ, ನಾವು ಹೆಕ್ಕಿ ಕೊಡ್ತೇವೆ. ನಮ್ಮ ಮನಸ್ಸು ಹೇಳ್ತದೆ ನಿನಗೆ ಸಿಕ್ಕಿದ್ದು ತಗೊಂಡು ಹೋಗು ಅಂತ. ಆದ್ರೆ ಒಳಗಿನ ಮನಸ್ಸು ಹೇಳ್ತದೆ ಪಾಪ ಯಾರ್ದ ಏನಂತ. ಅದು ಆತ್ಮ. ಆದ್ರೆ ಎಲ್ಲರಿಗೆ ಆತ್ಮ ಉಂಟು. ಆದ್ರೆ ಸಣ್ಣ ಮಗುವಿನ ಆತ್ಮ ಪರಿಶುದ್ಧವಾದ್ದು. ಅದಕ್ಕೆ ದೇವರಂದು ನಾವು ದೊಡ್ಡದಾಗಿ ಬೆಳೆದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಸೇರಿ ಈ ಆತ್ಮಕ್ಕೆ ಅದು ಮುತ್ತಿಗೆ ಹಾಕಿದೆ. ಒಳಗೆ ಆತ್ಮ ಉಂಟು, ಬೂದಿ ಮುಚ್ಚಿದ ಕೆಂಡ ಆಗಿದೆ. ಹಾಗಂತದ್ದು ನಮ್ಗೆ ಗೊತ್ತಾಗುದು. ಈ ಷಡ್ವರಿಗಳು ನಮ್ಮನ್ನು ಏನಾದ್ರೂ ಬಿಟ್ಟು ಹೋಗುದಿಲ್ಲ. ದೇವರು ನಮ್ಮಲ್ಲಿ ಇದ್ದಾನೆ, ನಮ್ಗೆ ಗೊತ್ತಾಗುದಿಲ್ಲ. ಕಸ್ತೂರಿ ಕಸ್ತೂರಿ ಪರಿಮಳ ಬರ್ತದೆ ಮೃಗಕ್ಕೆ, ಆದ್ರೆ ದುಡ್ಡು ಈ ಕಾಡು ಸುತ್ತುತ್ತದೆ, ಎಲ್ಲಿ ಪರಿಮಳ ಬರ್ತದೆ ಅಂತ. ಕಡೆಗೆ ಅದಕ್ಕೆ ನನ್ನಲ್ಲಿ ಉಂಟಂತ ಗೊತ್ತಿಲ್ಲ. ಹಾಗೆ ಆತ್ಮವೇ ನಮ್ಮ ದೇವರು, ನಮ್ಮಲ್ಲಿ ಆತ್ಮ ಇದ್ದೆ. ಅದಕ್ಕೆ ನಾವು ಆತ್ಮಕ್ಕೆ ದ್ರೋಹ ಮಾಡಬಾರ್ದು. ಆದ್ದರಿಂದ ಮಕ್ಕಳಲ್ಲಿ, ಮುದುಕರಲ್ಲಿ ದೇವರಲ್ಲಿ, ಇದು ರೋಗಿಗಳಲ್ಲಿ ದೇವರನ್ನು ಕಾಣಬೇಕು. ಅದು ನಮ್ಮ ಉದ್ದೇಶ. ಹಾಗಾಗಿ ಎಷ್ಟು ಸಾಧ್ಯವಷ್ಟು ಸಹಾಯ ಮಾಡ್ತಾ ಇದ್ದೇನೆ. ನನ್ಗೆ ಹಣದಲ್ಲಿ ಆಸೆ ಇಲ್ಲ. ಮನುಷ್ಯ 80 ವರ್ಷ ಬದುಕಬೇಕು. ಅದ್ರ ನಂತರ ಬದುಕಿದ್ದಲ್ಲ ಬೋನಸ್. ನಾನು ಬೋನಸ್ನಲ್ಲಿ ಇದ್ದೇನೆ, ನನ್ಗೇನು ಭಯ. ಸರ್, ನೀವು ಈಗಾಗ್ಲೇ ಅಂದ್ರೆ ಶಾಲಾ ಕಾಲೇಜುಗಳಿಗಾಗಿರ್ಬೋದು, ಮನೆಗಳಿಗೆ ಭೇಟಿ ನೀಡ್ತಿದ್ದೀರಿ. ಜನಗಳ ಸ್ಪಂದನೆ ಹೇಗಿರುತ್ತೆ? ಒಳ್ಳೇದಿರುತ್ತೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಹೋದಾಗ ನಾವೇ ಅವ್ರ ಹತ್ರ ಹಣ ಕೇಳ್ಲಿಕ್ಕೆ ಹೋಗುದು, ಹಣ ಒದಗಿಸಿಕೊಡ್ಲಿಕ್ಕೆ ಅಲ್ವಾ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ, ನಮಸ್ಕಾರ ಕೊಡ್ತಾರೆ. ಕೆಲವೊಮ್ಮೆ ಎಳ್ನೀರು ತೆಗೆದುಕೊಡುದು. ನಾವು ಏನನ್ನು ಬಯಸಿಲ್ಲ, ಏನು ತಗೊಳ್ಳೋದಿಲ್ಲ. ಪಾಪ ಅವ್ರದ್ದು ಯಾಕೆ ಎಳ್ನೀರು ಸ್ಪಂದಿಸ್ತಾರೆ. ಹಾಗಂದ್ರೆ ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಕೆಲವೊಮ್ಮೆ ಕಹಿಯನ್ನು ಅನುಭವಿಸ್ಬೇಕಾಗ್ತದೆ. ಹೇಳ್ತಾರೆ ದುಡ್ಡಿಲ್ಲ, ಹಣ ಕೊಡಿ ಅಂತ. ಹಣ ಕೊಟ್ಟ ಸದುಪಯೋಗ ಮಾಡ್ತಾರೆ ಅಂತ ಹೇಳಿ ಕೆಲವು ದುರುಪಯೋಗವೂ ಆಗ್ತದೆ. ನಾವು ಎಲ್ಲ ಕಂಡು ಹಿಡ್ಲಿಕ್ಕೆ ಆಗ್ತದೆ. ಮತ್ತೆ 10 ಗಿಡ ನೆಟ್ಟರೆ 10 ಬದುಕುತ್ತದೆ? ಇಲ್ಲಲ್ಲ. ಒಂದು ಬದುಕಿದ್ರೆ ಸಾಕಲ್ವಾ? ನಡೆದ್ರೆ ಅದು ಇಲ್ಲಲ್ಲ. ಎಷ್ಟು ಸಾಧ್ಯವಷ್ಟು ಮಾಡು. ಸರ್, ಈಗ ಸಾಮಾನ್ಯವಾಗಿ ವಿದ್ಯಾಸಿರಿ ಅಥವಾ ಕಟ್ಟಡ ಕಾರ್ಮಿಕ ಅಂತ ಸ್ಕಾಲರ್ಶಿಪ್ ಎಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿದೆ. ಇದನ್ನು ಹೊರತುಪಡಿಸಿ ಯಾವೆಲ್ಲ ಸ್ಕಾಲರ್ಶಿಪ್ಗಳಿವೆ? ನೋಡಿ, ಸ್ಕಾಲರ್ಶಿಪ್ ಒಂದು ಜಾತಿ ಲೆಕ್ಕದಲ್ಲಿ ಸ್ಕಾಲರ್ಶಿಪ್ ಸಿಗುದು, ತಂದೆ ತಾಯಿ ಉದ್ಯೋಗದ ಲೆಕ್ಕದಲ್ಲಿ ಸಿಗುದು. ಕೆಲಸ ಮಾಡ್ತಾರಲ್ಲ, ಉದ್ಯೋಗ ಅಂತ ಹೇಳಿದ್ರೆ ಬೇರೆ 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 ಉಂಟು. ಬೀಡಿ ಕಟ್ಟುವುದುಂಟು, ಕಟ್ಟಡ ಕಾರ್ಮಿಕ ಉಂಟು, ರಬ್ಬರ್ ಕಾರ್ಮಿಕರು ಉಂಟು ಅಲ್ವಾ. ಹೀಗೆಲ್ಲ ಬೇರೆ ಬೇರೆ ಕಾರ್ಮಿಕ ಇಲಾಖೆಯಿಂದ ಒಂದು ಸಿಗ್ತದೆ. ಜಾತಿ ಲೆಕ್ಕದಲ್ಲಿ ಒಂದು, ಕಾರ್ಮಿಕ ಇಲಾಖೆಯಲ್ಲಿ ಒಂದು, ಇನ್ನು ಅವು ಮತ್ತೊಂದು ರೈತರದ್ದು ಅಂತ ಉಂಟು. ಇವಿಷ್ಟು ಸರಕಾರದ್ದು. ಇದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ಅರ್ಜಿ ಕೊಡ್ಬೇಕಂತ ಇರೋದು. ಇನ್ನು ಕೆಲವು ಮೆರಿಟ್ ಸ್ಕಾಲರ್ಶಿಪ್ಗಳು ಉಂಟು. ಅದ್ರ ನಂತರ ಕೆಲವು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡುದು. ಎಷ್ಟಕ್ಕೂ ಅರ್ಜಿ ಕೊಡ್ಬೋದು ನಾವು. ಅದು ಸರ್ಕಾರದ ಅಲ್ಲಲ್ಲ. ಉದಾಹರಣೆಗಾಗಿ ಸೆಂಟ್ರಲ್ ಸೆಕ್ಟರ್ ಅಂತ ಸ್ಕಾಲರ್ಶಿಪ್ ಉಂಟು. ಅದು PUCಯಲ್ಲಿ 85% ಹೆಚ್ಚು ಮಾರ್ಕ್ ತೆಗೆದ ಮಕ್ಕಳಿಗೆ ಇರುವುದು. ಅದು ಒಮ್ಮೆ ಸೆಲೆಕ್ಟ್ ಆದ್ರೆ ಅದು ಡಿಗ್ರಿಗೆ ಆಗುವಾಗ 12,000 PGಗೆ ಆಗುವ 20,000 ಕಂಟಿನ್ಯೂ ಆಗ್ತದೆ. ಅದಕ್ಕೆ ಅರ್ಜಿ ಕೊಡ್ಬೇಕಲ್ಲ. ನೋಡಿ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಗವರ್ಮೆಂಟ್ ಕಾಲೇಜ್ ಉಂಟು. ಅಲ್ಲಿ ಲೈಬ್ರರಿ ಕೆಲಸ ಮಾಡ್ತಾರೆ. ಮೊನ್ನೆ ಹೋದೆ, ಪ್ರಾರಂಭದಲ್ಲಿ ರಿನಿವಲ್ ಒಂದು 10-15 ಉಂಟು ಅಂತ ಹೇಳಿದ್ರು. ಫ್ರೆಶ್ ಮತ್ತೆ ಕೊಡ್ಬೇಕು. ನೋಡಿ, ಶಾಲೆಯಿಂದ ಮಾಡ್ತಾರೆ ಇದ್ದಾರೆ. ಆದ್ರೆ ಸ್ಕಾಲರ್ಶಿಪ್ ಮಾಡುವವರು ಬೇಕಲ್ಲಮ್ಮ ಅಂತ. ಹಾಗೆ ಅದು ಒಂದಿರ್ತದೆ. ಅದ್ರ ನಂತರ ಮಿಲಿಟರಿಗೆ ಹೋದವರ ಮಕ್ಕಳಿಗೆ ಇರ್ತದೆ. ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಉಂಟು. ಅದ್ರ ನಂತರ ನಮ್ಮ ಸಂತೂರು ಸೋಪಿದ್ದುಂಟು, ಮಲಬಾರ್ ಗೋಲ್ಡಿನ ಅವರ್ದುಂಟು, ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಉಂಟು. ಅದ್ರ ನಂತರ ಹುಡುಗಿಯರಿಗೆ ಒಂದು ಭಾರಿ ದೊಡ್ಡ ಕೊಡುಗೆ ಇನ್ನೊಂದು ಉಂಟು. ಹುಡುಗಿಯರಿಗೆ ರಾಜ್ಯ ಮಟ್ಟದಿಂದ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದ್ರೆ 13 ರಿಂದ 25 ವರ್ಷದ ಹುಡುಗಿಯರಿಗೆ. ಅದು ಎಜುಕೇಶನ್ ಹೇಳಲಿಲ್ಲ, ಮಾರ್ಕ್ ಕೇಳಲಿಲ್ಲ, ವರ್ಷ ಮಾತ್ರ. 13 ರಿಂದ 25 ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಬೇಕು ಅಂತ ಹುಡುಗಿಯರಿಗೆ ಒಂದು ಸ್ಕಾಲರ್ಶಿಪ್. ಅದ್ರ ಮೊತ್ತ 1,25,000. ಒಮ್ಮದ ಡಿಗ್ರಿ ಕಾಲೇಜ್ನಲ್ಲಿ ಕಳೆದ ವರ್ಷ 3 ಹುಡುಗಿಯರಿಗೆ ಸಿಕ್ಕಿದೆ. ಉದಾಹರಣೆ ಉಂಟಲ್ಲ. ಆ ವಿಷಯ ಗೊತ್ತಬೇಕಲ್ಲ. DXC ಸ್ಕಾಲರ್ಶಿಪ್ ಅಂತ ಉಂಟು. ಅದರ ನಂತರ ಶಾಮನೂರು ಶಿವಶಂಕರಪ್ಪನವರದ್ದುಂಟು, ಧೃತಿ ಫೌಂಡೇಶನ್ ಉಂಟು, ಶಿಕ್ಷಕರ ಸೇವಾ ಪ್ರತಿಷ್ಠಾನ ಉಂಟು, ಆದಿತ್ಯ ಬಿರ್ಲಾ ಅಂತ ಉಂಟು. ಆದಿತ್ಯ ಬಿರ್ಲಾ ಒಂದು ಸ್ಕಾಲರ್ಶಿಪ್ ಉಂಟು. ಡಿಗ್ರಿಗೆ ಆಗುವಾಗ 36,000, PGಗೆ 60,000. ವಿಷಯ ಗೊತ್ತಿಲ್ಲಲ್ಲ. ಹಾಗಂತ ಹಾಕಿದವರಿಗೆಲ್ಲ ಬರ್ತದಂತಲ್ಲ.
ಮಾವಿನ ಮರದಲ್ಲಿ ಹಣ್ಣುಂಟು, ಕಲ್ಲು ಹೊಡೆಯುದಮ್ಮ, ಬಿದ್ರೆ ಹಣ್ಣು ಹೋದ್ರೆ ಕಲ್ಲು, ಕಲ್ಲು ಹಿಡ್ಕೊಂಡು ಏನ್ ಮಾಡುದು? ಅರ್ಜಿ ಸಲ್ಲಿಸಬೇಕಾದ್ರೆ ನಮ್ಮ ಕೆಲಸ ಅಲ್ವಾ? ಇನ್ನು ನೋಡಿ, ನಮ್ಮ ರಿಕ್ಷಾ ಡ್ರೈವರ್, ಬಾಡಿಗೆ ವಾಹನ ಓಡಿಸುವವರ ಮಕ್ಕಳಿಗೆ ಶ್ರೀರಾಮ ಫೈನಾನ್ಸ್ ಇದ್ದೊಂದು ಸ್ಕಾಲರ್ಶಿಪ್ ಉಂಟು ನೋಡಿ, ಅದು ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಸಿಗ್ತದೆ, ಅದಕ್ಕೂ ಅರ್ಜಿ ತೆಗೆದುಕೊಡ್ತೇನೆ. ಮತ್ತೆ ಬಡ್ಡಿ ಫೋರ್ ಸ್ಟಡಿ ಅಂತ ಒಂದು ವೆಬ್ಸೈಟ್ ಉಂಟು, ಒಂದು 100 ಸ್ಕಾಲರ್ಶಿಪ್ ಉಂಟು ಇದರಲ್ಲಿ, 2 ಲಕ್ಷದವರೆಗೆ ಉಂಟು. ಮಕ್ಕಳು ಪ್ರಯತ್ನ ಮಾಡ್ಬೇಕಲ್ಲ. ಮೊದ್ಲಾದ್ರೆ ಅರ್ಜಿ ಫಾರ್ಮ್ ಕೊಟ್ಟು ನಾನೇ ಮಾಡ್ತಿದ್ದೆ, ಈಗ ನನ್ನಿಂದ ಆಗುದಿಲ್ಲ, ನನ್ಗೆ ಗೊತ್ತಿಲ್ಲ ಇದು ಬೆರಳಾಡಿಸ್ಲಿಕ್ಕೆ. ಅದರಿಂದ ಎಲ್ಲ ಆನ್ಲೈನ್ ಆಗಿದೆ, ಆನ್ಲೈನ್ ಎಲ್ಲೆಲ್ಲ ಅರ್ಜಿ ಹಾಕ್ಲಿಕ್ಕೆ ಆಗ್ತದೆ. ಬೇರೆ ಬೇರೆ ನೋಡಿ, ಮೊನ್ನೆ ಒಂದು ಸುರ ಇತ್ತು, ಯಾರ್ದು? ಅಜಿಂ ಪ್ರೇಮ್ಜಿ ಅವ್ರದ್ದು, ಕನ್ನಡ ಇದು ಸರ್ಕಾರಿ ಶಾಲೆಯಲ್ಲಿ SLC ಮತ್ತೆ PUC ಮಾಡಿದಂತ ಹುಡುಗಿಯರಿಗೆ ಅಂತ 30,000 ರೂಪಾಯಿ ಮೊತ್ತ ನೋಡಿ. ಇಷ್ಟು ಸ್ಕಾಲರ್ಶಿಪ್ ಉಂಟು, ಇದನ್ನು ಮಕ್ಕಳು ಮಾಡ್ಬೇಕಲ್ಲ. ಈಗ ನಾನು ಮಾಡ್ಲಿಕ್ಕೆ ಆನ್ಲೈನ್ ನನ್ಗೆ ಗೊತ್ತಾಗುದಿಲ್ಲ, ಅದಕ್ಕಾಗಿ ನಾನು ಸೋತಿದ್ದೇನೆ. ಈಗ ನಾನು ಹೇಳೋದು ಮಾತ್ರ, ಮತ್ತೆ ಏನ್ ಮಾಡುವ ಹಾಗಿಲ್ಲ. ಸರ್, ನೀವು ಈಗಾಗ್ಲೇ ಹೇಳಿದ್ರಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದೆ ಅಂತ ಹೇಳಿ, ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಆನ್ಲೈನ್ ನಲ್ಲಿ ಅದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಕೊಡೋದು ಒಳ್ಳೇದು. ನಾವು ಕಲಿಬೇಕು, ಕಲಿತ್ರೆ ಅದು ಸುಲಭ ಅಲ್ವ? ಆನ್ಲೈನ್ ನಲ್ಲಿ ಆಟೋಮೆಟಿಕ್ ಹೋಗ್ತಾ ಅಲ್ವ ಅಲ್ಲಿಗೆ, ಯಾರ್ದು ಅಪ್ಲಿಕೇಶನ್ ಬಂದ್ರೆ. ಇಲ್ಲಾಂದ್ರೆ ಇಲ್ಲಿ ಪೋಸ್ಟ್ ಮಾಡೋದು, ಕಳಿಸುವುದು, ಇದು ಹರಿಯುದು ಹೋಗುದೆಲ್ಲ ಇದು ಸುಲಭ, ಅದು ನಿಜವಾಗಿ ಸುಲಭ. ಆದ್ರೆ ನಾವು ಕಲಿಬೇಕಲ್ವಾ? ನನ್ಗೆ ಮುದುಕನಿಗೆ ಆಗ್ತದ ಕಲೀಲಿಕ್ಕೆ? ನೀವು ತರುಣರು, ನಿಮ್ಗೆಲ್ಲ ಕಲಿಬಹುದು. ತರುಣರಿಗೆ ಒಳ್ಳೇದು, ಅದು ಒಳ್ಳೇದು, ವ್ಯವಸ್ಥೆ ಒಳ್ಳೇದು. ಹಣ ಅದ್ರಲ್ಲಿ ಆನ್ಲೈನ್ ನಲ್ಲಿ ಹಾಕ್ತಾರೆ. ಹಣ ಬಂದದ್ದು ಯಾವ್ದಂತ ಅವರಿಗೆ ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಅಕೌಂಟಿಗೆ ಹಣ ಬಂದಿರ್ತದೆ, ಯಾವ್ದಂತ ಗೊತ್ತಿಲ್ಲ. ಹೀಗೆಲ್ಲ ಉಂಟು. ಸರ್, ಈಗ ನಿಮ್ಮ ಹಿಂದಿನ ಶಿಕ್ಷಣ ವ್ಯವಸ್ಥೆಗೂ ಈಗಿನ ಶಿಕ್ಷಣ ವ್ಯವಸ್ಥೆಗೂ ತುಂಬಾ ಡಿಫ್ರೆನ್ಸಸ್ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಶಿಕ್ಷಣ ಅಂದ್ರೆ ಏನ್ ಮಾಡ್ಬೇಕು ತಂಡ, ಸರ್ಕಾರ ಎಲ್ಲ ಅದು ಇದು 25 ಬಗ್ಗೆ ಮಾತಾಡ್ತದೆ. ಮಕ್ಕಳಿಗೆ ಒಂದು ಎಜುಕೇಶನ್ ಫ್ರೀ ಕೊಡ್ಬೇಕು. ಎಜುಕೇಶನ್ ಯಾವುದೇ ಮಗು ಇರಲಿ. ಈಗ ಏನಾಗಿದೆ ಗೊತ್ತ ನಿಮ್ಗೆ, 95% ತೆಗೆಯುವ ಕೂಲಿ ಕಾರ್ಮಿಕನ ಮಗ ಕೂಲಿ ಕೆಲಸಕ್ಕೆ ಹೋಗುದು ಅಲ್ವಾ? 60% ತೆಗೆಯುವ ಶ್ರೀಮಂತರ ಮಗ ಡಾಕ್ಟರ್ ಆಗುದು. ಇವನಿಗೆ ಆಸಕ್ತಿ ಇಲ್ಲ, ಯಾರಿಗೆ? ಈ 60% ಅವನಿಗೆ ಡಾಕ್ಟರ್ ಆಗ್ಲಿಕ್ಕೆ. ಆದ್ರೆ ಮನೆಯವರ ಒತ್ತಾಯಕ್ಕೆ ಡಾಕ್ಟರ್ ಆಗುದು. ಪರಿಸ್ಥಿತಿ ಹಾಗೆ ಆಗಿದೆ. ನಿಜವಾಗಿ ಪ್ರತಿಭಾವಂತರು ಮುಂದೆ ಬರ್ಲಿಕ್ಕೆ ಎಲ್ಲಿದ್ದಾರೆ ಉಂಟು? ಅದನ್ನು ಮುಂದೆ ತರಬೇಕು. ಯಾರು ತರುವವರು? ಬಡವರನ್ನು ಯಾರು ಕೇಳುವಮ್ಮ? ಹೀಗೆ ಆಗಿದೆ ಅಲ್ವಾ? ಹಣ ಇದ್ದವ ದೊಡ್ಡಪ್ಪ ಆಗ್ಲಿಲ್ವಮ್ಮ? ಅದರಿಂದ ಶಿಕ್ಷಣ ಒಂದು ಉಚಿತ ಕೊಡ್ಬೇಕು, ಬಾಕಿ ಯಾರು ಕೊಡೋದು ಆಗಿತ್ತು. ಮತ್ತೆ ಮಕ್ಕಳ ದೇಶಾಭಿವೃದ್ಧಿ ಅದರಲ್ಲಿ ಅಲ್ವ, ಹಾಗೆ ಆಗ್ಬೇಕು. ಸರ್, ಇದೀಗ ನೀವು ಕಾಲೇಜುಗಳಿಗೆ ಹಾಗೂ ಮನೆಗಳಿಗೆ ಕೂಡ ಭೇಟಿ ನೀಡ್ತಾ ಇದ್ದೀರಿ, ಇದ್ರ ಜೊತೆ ಬೇರೆ ಯಾವ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ? ನೋಡಿ, ಮುಖ್ಯವಾಗಿ ನಾನು ಅದ ಕೆಲಸ ಮಾಡುದು. ಆದ್ರೆ ಈಗ ಉದಾಹರಣೆಗೆ ಒಬ್ಬ ಕಟ್ಟಡ ಕಾರ್ಮಿಕ ಇದ್ದಾನಂತ ಹೇಳ್ಕೊಬೇಕು. ನಾವ್ ಎಲ್ಲಿ ಅದು ಕೆಲಸ ಮಾಡ್ತಾ ಇರೋದು, ಕಟ್ಟಡ ಕಟ್ಟುವ, ಅಲ್ಲೇ ಹೋಗಿ ಕೇಳ್ತೇನೆ, ಕಟ್ಟಡ ಕಾರ್ಮಿಕರದ್ದು ನೀವು ಏನು ಮಾಡಿದ್ದೀರಿ? ಮಾಡಿದ್ರೆ ಇಂಥ ಕಡೆಗೆ ಹೋಗಿ ಆನ್ಲೈನ್ ಮಾಡಿ ಅಂತ ಅದು ಸೂಚನೆ ಕೊಡ್ತೇನೆ. ಇನ್ನೊಂದು, ಕೆಲವೊಮ್ಮೆ ಊರಿನಲ್ಲಿ ವೃದ್ಧಾಪ್ಯ ವೇತನ ಅಂತ ಉಂಟು, ಸಂಧ್ಯಾ ಸುರಕ್ಷಾ ಅಂತ ಉಂಟು, ಅದರಂತ ವಿಧವಾ ವೇತನ ಉಂಟು, ಅಂಗವಿಕಲ ವೇತನ ಉಂಟು. ಇದು ಕೆಲವರಿಗೆ ಗೊತ್ತಿಲ್ಲ ನೋಡಿ, ಅದು ಈಗ ಆನ್ಲೈನ್ ಅಲ್ಲಿ ಆಗಿದೆ. ನಾನು ಅವರಿಗೆ ಸೂಚನೆ ಕೊಡ್ತೇನೆ, ನೋಡಿ ಹೀಗೆ ಹೀಗೆ ಉಂಟು, ಹೀಗೆ ಮಾಡಿ, ಇಂಥದ್ದೆಲ್ಲ ಉಂಟು, ಇಂಥ ದಾರಿ ಉಂಟು, ಅದನ್ನು ತೋರಿಸಿಕೊಡ್ತೇನೆ. 400 ಶುರುವಿಗೆ ರೈಟಿಂಗ್ ನಲ್ಲಿ ಇರುವಾಗ 400 ಜನರಿಗೆ ಕಟ್ಟಡ ಕಾರ್ಮಿಕ ನಾನು ಮಾಡಿಕೊಟ್ಟಿದ್ದೆ. ಯಾಕಂದ್ರೆ ರೈಟಿಂಗ್ ನಲ್ಲಿ ಇತ್ತಲ್ಲ, ಈಗ ಆನ್ಲೈನ್ ಅಲ್ಲ, ನನ್ಗೆ ಆಗುದಿಲ್ಲ, ಅದಕ್ಕೆ ಹೋಗಿ ಅಂತ ಹೇಳ್ತೇನೆ. ನಾನು 60 ಮದುವೆಗೆ ಹಣ ತೆಗೆದುಕೊಟ್ಟಿದ್ದೇನೆ, ಎಷ್ಟೋ ಸವಲತ್ತು ಒದಗಿಸಿ ಕೊಟ್ಟಿದ್ದೇನೆ. ಈಗ ನನ್ಗೆ ಮಾಡುವಂತದ್ದಿಲ್ಲ ನೋಡಿ. ಹಾಗಂತ ಕೆಲವು ಫಾರ್ಮ್ ಬೇಕಾದ್ರೆ ಒದಗಿಸಿ ಕೊಡ್ತೇನೆ, ಆ ಸಂಖ್ಯೆ ಬೇರೆ ಮಾಹಿತಿ ಕೊಡ್ತೇನೆ, ಎಲ್ಲೆಲ್ಲಿ ಹೋಗಿ ಅಂತ ಹೇಳ್ತೇನೆ. ಎಲ್ಲ ಆಫೀಸ್ಗಳಿಗೆ ಹೋಗ್ತೇನೆ, ಸಮಾಜ ಕಲ್ಯಾಣ ಒಳಕ್ಕೆ ಹೋಗ್ತೇನೆ, OBC ಆಫೀಸ್, DC ಆಫೀಸಿಗೆ ಹೋಗ್ತೇನೆ, ಆಫೀಸ್ಗಳಿಗೂ ಅಂಗವಿಕಲರ ಆಫೀಸ್ಗೆ ಹೋಗಿ ಸಂಗ್ರಹ ಮಾಡಬೇಡ ವಿಷಯ. ನಾನು ಬಾಯಲ್ಲಿ ಹೇಳ್ಬೇಕಾದ್ರೆ ರಬ್ಬರ್ ಬೋರ್ಡಿಗೆ ಹೋಗ್ತೇನೆ. ಯಾಕೆ ಗೊತ್ತುಂಟ, ನಾನು ಹೇಳ್ಬೇಕಾದ್ರೆ ನನ್ಗೆ ತಿಳಿದಿರ್ಬಾರ್ದು, ನಾನು ಏನೋ ತಪ್ಪು ಹೇಳಿದ್ರೆ ತಪ್ಪಲ್ವದು. ನೋಡಿ, ಈಗ ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿಯನ್ನು ಕಳ್ಕೊಂಡವ್ರು, ಸಿಂಗಲ್ ಪೇರೆಂಟ್ನವ್ರು ಇದ್ದಾರೆ, ಪೇರೆಂಟೇ ಇಲ್ಲದವ್ರು ಇದ್ದಾರೆ. ಅಂತವರಿಗೆಲ್ಲ DC ಆಫೀಸಲ್ಲಿ ಇದುಂಟು, ನಮ್ಮ DC ಆಫೀಸ್ 103ನೇ ನಂಬರಲ್ಲಿಂದು ಆಫೀಸ್ ಉಂಟು, ಅಲ್ಲಿ ಫಾರ್ಮ್ ಸಿಗ್ತದೆ, ಅರ್ಜಿ ಕೊಡ್ಬೇಕು. ವರ್ಷಕ್ಕೆ ಎಷ್ಟು 30,000 ಎಷ್ಟು ಸಿಗ್ತದಂತೆ, ಇಂಥದ್ದುಂಟು. ಇನ್ನು ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ, ಕೆಲವು ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ಲ, ಶಿಕ್ಷಣ ಕೊಡಿಸುವವರೇ ಇಲ್ಲ, ಏನ್ ಮಾಡುದು ಅಂತವ್ರನ್ನ ಅನಾಥಾಶ್ರಮ ಸೇರಿಸಿದನು. 20 ಹುಡುಗಿಯರನ್ನು ನಮ್ಮಲ್ಲಿ ಕುತ್ತಾರ ಬದನಲ್ಲಿ ಒಂದು ಆಶ್ರಮ ಉಂಟು, ಅಲ್ಲಿ ಸೇರಿಸಿದನು. 20 ಶಿಕ್ಷಣ ಪಡೆದ ನಂತರ ಅವ್ರು ಹೋಗ್ಬೋದು. ನಾನು ಕರ್ಕೊಂಡು ಹೋದ್ರೆ ಅನಂತ ಕೃಷ್ಣ ಭಟ್ ಅಂತ ಒಬ್ರು ಇದ್ದಾರೆ,
ಕೆನರಾ ಕಾಲೇಜಿನ ರಿಟೈರ್ಡ್ ಪ್ರೊಫೆಸರ್. ನಾನು ಕೊಂಡಿದ್ರೆ ಅವರು ಬಿಡುವುದಿಲ್ಲ, ನೀವು ಕೊಂಡಿದ್ದರೆ ಬಿಡುವುದಿಲ್ಲ, ಮತ್ತೆ ಎಷ್ಟು ಬೇಕಾದ್ರೂ ಬರಲಿಲ್ಲ. 20 ಮಕ್ಕಳನ್ನು ಸೇರಿಸಿದ್ದೇನೆ. ಅವರ ಎಜುಕೇಶನ್ ಮುಗಿದುಕೊಂಡು ಹೋಗ್ತಾರೆ, ಅವರ ಸಂಖ್ಯೆ ಬೇರೆ, ಬಿಟ್ಟು ಹಾಕ್ಲಿಕ್ಕಿಲ್ಲ ನೋಡಿ, ಇಲ್ಲ ಅಂತ. ಹಾಗಂತ ನಾನು SLC ಮಾಡುವಾಗ ಹುಡುಗಿ ಬಿದ್ದದ್ದು ಹೇಳಿದ್ದ ಇಲ್ಲ ಅಲ್ಲ. SLC ಮಾಡಿದ ಕೊಂಡು ಎಲ್ಲ ಮಕ್ಕಳನ್ನು ಮನೆ ಕರ್ಕೊಂಡು ಬರ್ತಿದ್ದೆ. ಮನೆ ಕರ್ಕೊಂಡು ಬಂದಾದಾಗ ಒಂದು ಮಗು ಬಿದ್ದು ಕೈ ಮುರಿಯಿತ್ತು. ಕೈ ಮುರಿದದನ್ನ ಏನ್ ಮಾಡಬೇಕು? ಅದು ಇಲ್ಲಿದ್ದಲ್ಲ, ತಮಿಳುನಾಡಿದ್ದು. ಕಲ್ಲು ಕಡಿಯುವನ ಮಗಳು. ಕೈ ಮುರಿದ ಕೂಡಲೇ ಕೈ ರಿಪೇರಿ ಮಾಡಿದೆ. ಅವಳನ್ನು ಮತ್ತೆ ಎಂತ ಮಾಡುದು ಅಂತ ಹೇಳಿ ಕೇಳಿದೆ. ನಾನು ಬೀಡಿ ಗಟ್ಟಿ ಆದ್ರೆ PUC ಮಾಡ್ಬೇಕಂತ ಇದ್ದೆ ಸರ್ ಅಂತ ಹೇಳಿದ್ದೆ. ಅದು ನನ್ನಿಂದಾಗಿ ತೊಂದರೆ ಆಯ್ತಲ್ಲ, ಬೇಡ ಅಂತ ಹೇಳಿ PUC ಮನೆಯಿಂದ ಮಾಡ್ಲಿಕ್ಕೆ ಉಪಾಯ ಇಲ್ಲ. ಅಪ್ಪ ಮಹಾ ಕುಡುಕ, ಸಣ್ಣ ಮನೆ, ಹೇಗೆ ಓದುದು ಅವಳು ಪಾಪ. SDM ಕಾಲೇಜಿಗೆ ಹಾಕಿದೆ. SDM ಕಾಲೇಜಿಗೆ ಹಾಕಿ ಅಲ್ಲಿ PUC ಮಾಡಿಸಿದೆ. PUC ಆದ ನಂತರ 2 ವರ್ಷದ D.Ed ಇತ್ತು ಆಗ, TCH ಅಂತ ಹೇಳಿ, ಅದಕ್ಕೆ ಕಳಿಸಿದೆ ಕೈಕಂಬಕ್ಕೆ, ಗುರುಪುರ ಕೈಕಂಬಕ್ಕೆ. ಅಲ್ಲಿ D.Ed ಆಯ್ತು. ಈಗ ಅವಳು ಪ್ರೈಮರಿ ಸ್ಕೂಲ್ ಟೀಚರ್, 70,000 ಸಂಬಳ ಬರ್ತದೆ ನೋಡಿ. ಇನ್ನೂ ಸಂತೋಷ ಏನ್ ಗೊತ್ತುಂಟ, ಮೊನ್ನೆ ಅವಳ ಮಗ, ಇದು 25 ವರ್ಷಗಳ ಹಿಂದಿನ ಕತೆ. ಮೊನ್ನೆ ಅವಳ ಮಗ ಇದಕ್ಕೆ MBBS ಸೀಟಿಗೆ ಅಪ್ಲೈ ಮಾಡಿದ, ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು, ಬೆಂಗಳೂರಿನಲ್ಲಿ ಜಾಯ್ನ್ ಆಗಿದ್ದಾನಂತೆ ನೋಡಿ. ಸಂತೋಷ ಅಲ್ವಾ? ಹಾಗಾದ್ರೆ ಅವಳು ನನ್ನ ಮನೆಗೆ ಬಂದು ಬಿದ್ದದ್ದು, ಕೈ ಮುರಿದ ಒಳ್ಳೇದಾಯ್ತಲ್ಲ. ನನ್ನ ಮನೆಗೆ ಬಂದು ಕೈ ಮುರಿಯಿದ್ರೆ ನಾನು ಕಲಿಸ್ತೇನೆ, ಇಲ್ಲ ಅಲ್ಲ ನೋಡಿ. ಅವಳ ಶಿಕ್ಷಣ ಆಯ್ತು. ಈಗ ಮಗ ಬಂದ ಈ ಸುದ್ದಿ ಸಿಕ್ಕಿ 15 ದಿನ ಆಗ್ಲಿಲ್ಲ, ನಾನು ಬೈಕ್ ಒಂದು ಕಡೆ ನಿಲ್ಲಿಸಿದ್ದೇನೆ. ಒಬ್ಬ ಕಾರು ತಂದು ನನ್ನ ಬೈಕಿನ ಎದುರು ನಿಲ್ಲಿಸ್ತದ. ನಾನು ಯಾಕಪ್ಪ ನಿಲ್ಲಿಸ್ತದೆ, ಯಾರಯ್ಯೋ ಅಂತ ಲೆಕ್ಕ ಹಾಕಿದೆ. ಬಂದು ನಮಸ್ಕಾರ, ಕಾಲೆಲ್ಲ ಹಿಡ್ತಾ ನಮಸ್ಕಾರ ಎಲ್ಲ ಮಾಡಿದ. ಏನು ಅಂತ ಕೇಳಿದೆ. ನಾನು ಅಶೋಕ ಜೈನ್ ಅಂತ, ನಂದು ನಿಮ್ಮ ಸ್ಟೂಡೆಂಟ್, ನಾನು ಇಲ್ಲಿ ಇದ್ದವ. ಮತ್ತೆ ನಾನೀಗ ಡಾಕ್ಟರ್ ಆಗಿದ್ದೇನೆ, ಕಂಕನಾಡಿಯಲ್ಲಿ ವೈದ್ಯ ಯಾವುದೋ ಒಂದು ಸ್ಪೆಷಲಿಸ್ಟ್ ಇದ್ದೇನೆ, ಏನಾದ್ರು ಸಹಾಯ ಬೇಕಾದ್ರೆ ಹೇಳಿ ಸರ್ ಅಂತ ಹೇಳಿದ್ರು. ನನಗೆ ಕೂಡ್ಲೆ ನೆನಪಾಯ್ತು, ಈ ಹುಡುಗಂದು ನಂಬರ್ ಕೊಟ್ಟೆ, ಸಹಾಯ ಮಾಡುದು ಅಲ್ಲಿಗೆ ಮಾಡು, ಅವ ಮಾಡ್ತಾನೆ ಇಲ್ವೋ ನನ್ಗೆ ಗೊತ್ತಿಲ್ಲ, ಅದು ಅವನಿಗೆ ಬಿಟ್ಟದ್ದು ನೋಡಿ. ಒಂದಕ್ಕೆ ಒಂದು ಲಿಂಕ್ ಇರ್ತದೆ, ಸಹಾಯ ಮಾಡ್ತಾ ಇರ್ತಾರೆ, ಹಾಗೆಲ್ಲ ಮುಂದುವರ್ತದೆ ಶಿಕ್ಷಣ. ಅರ್ಥದಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ. ಕಳೆದ ವರ್ಷ ಒಂದು ಹುಡುಗಿ ಹಾಗೆ ಆಯ್ತು, ಅಪ್ಪ ಬಿಟ್ಟು ಹೋಗಿದ್ದಾನೆ, ತಾಯಿಗೆ ಕ್ಯಾನ್ಸರ್, ಇವಳಿಗೆ ಶಾಲೆಗೆ ಹೋಗ್ಬೇಕು, ಏನ್ ಮಾಡೋದು? ನಾನು 10,000 ಕೊಟ್ಟೆ. ನನ್ನ ಫ್ರೆಂಡ್ ಮತ್ತೊಬ್ರು ಶಿವರಾಮ್ ಅಂತ ಮಾಸ್ಟರ್ ಅಂತ ಇದ್ರು, ಅವರತ್ರ ಹೇಳಿ, ಸರ್ ಹೀಗೆ ಆಗಿದೆ, ಏನ್ ಮಾಡ್ತೀರಿ ಹೇಳಿ ಅಂತ. ಆಯ್ತು, ನೀವು ಹೇಳಿದ್ರೆ ಬಿಡ್ಲಿಕ್ಕೆ ಆಗ್ತದೆ, ಎಷ್ಟು ಬೇಕು ಹೇಳಿದ್ರು. ಒಂದು 25 ಬೇಕು, 25 ಕೊಟ್ರು. ಈಗ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ. ಮತ್ತೆ ಬ್ಯಾಂಕ್ ಲೋನ್ ತೆಗೆದ್ರು. ಆಗ ಕಳೆದ ವರ್ಷ 1-2 ಆಯ್ತು. ಅವ್ರು ಎಂತ ಮಾಡಿದ್ರು ಗೊತ್ತಾ ನಿಮ್ಗೆ? ಪಾಪದ ಮಕ್ಕಳು ಯಾರಾದ್ರೂ ಆಲ್ಕಾರ್ಗದವರು, ಪಾಪದ ಮಕ್ಕಳು ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದೆ. ಅವರಿಗೆ ಸ್ವಲ್ಪ ಬಡ್ಡಿ ರಹಿತ ಲೋನ್ ಕೊಟ್ಟಿದ್ದಾರೆ, ಮತ್ತೆ ಕಟ್ಲಿಕ್ಕೆ ಉಂಟು. ಈಗ ನಾನು ಹೇಳಿದ್ದಕ್ಕೆ ಹೆಚ್ಚಿನವರು ಪ್ರಾಶಸ್ತ್ಯ ಕೊಡ್ತಾರೆ, ಅವರಿಂದ ಸಾಧ್ಯ ಆಗುವಷ್ಟು ಕೆಲಸ ಮಾಡ್ತಾರೆ, ಮತ್ತೇನು ಮಾಡ್ಲಿಕ್ಕೆ ಆಗುತ್ತಿದೆ. ಅಂತೂ ಮಕ್ಕಳು ಶಿಕ್ಷಣ ಪಡೆಯಬೇಕು, ಈಜುವಷ್ಟು ಈಜಬೇಕು. ನಾನು ಹೇಳುದಷ್ಟು ಈಜುವಷ್ಟು ಈಜಿ, ಮುಳುಗ್ಲಿಕ್ಕೆ ಆಗುವಾಗ ನಾನಿದ್ದೇನೆ ಹೇಳು, ಧೈರ್ಯ ಹೇಳು. ಏನಾದ್ರು ಮಾಡ್ತೇನೆ, ಅರ್ಧದಲ್ಲಿ ಬಿಡ್ಲಿಕ್ಕೆ ಅಂತ ಇಲ್ಲ. ಹಾಗಂತ ಇಡೀ ಎಲ್ಲವನ್ನು ಪ್ರಪಂಚವನ್ನು ನೋಡ್ಲಿಕ್ಕೆ ನನ್ನಿದಾಗ್ಲಿಕ್ಕಿಲ್ಲ, ಸಾಧ್ಯವಿಲ್ಲ. ಸರ್, ನೀವೀಗ ಹಲವಾರು ಮಂದಿ ಒಂದು ಉತ್ತಮ ಭವಿಷ್ಯ ರೂಪಿಸ್ಲಿಕ್ಕೆ ಸಹಕಾರಿಯಾಗಿದ್ದೀರಿ. ನಿಮ್ಮನ್ನೀಗ ಗುರುತಿಸಿ ಒಂದು ಮಾತಾಡ್ತಾರ ಈಗ? ಯಾವ್ದು? ಈಗ ವಿದ್ಯಾರ್ಥಿಗಳಿಗೆಲ್ಲ ಉತ್ತಮ ಭವಿಷ್ಯ ರೂಪಿಸ್ಲಿಕ್ಕೆ ನೀವು ಸಹಕಾರಿಯಾಗಿದೆ, ಸ್ಕಾಲರ್ಶಿಪ್ ಆಗಿರ್ಬೋದು, ಮಾಹಿತಿಗಳ ನೀಡೋ ಮೂಲಕ. ನಿಮ್ಮನ್ನು ಗುರುತಿಸಿ ಈಗ ಮಾತಾಡ್ತಾರ ನಿಮ್ಮನ್ನು ಮಕ್ಕಳ? ಮಕ್ಕಳು. ಹೌದು, ಹಾಗೆ ಹೇಳಿದಲ್ಲ ಡಾಕ್ಟರ್ ಒಬ್ಬ ನೋಡಿ, ಎಲ್ಲರೂ ಮಾತಾಡ್ತಾರೆ ಅಂತ ಅಲ್ಲಮ್ಮ. ಶಿಕ್ಷಕ ವೃತ್ತಿ ಶ್ರೇಷ್ಠವಾದ, ಅದಕ್ಕಿಂತ ಶ್ರೇಷ್ಠವಾದ ವೃತ್ತಿ ಯಾವ್ದುಂಟು? ಯಾಕೆ ಉಂಟ? ದಾನಗಳಲ್ಲಿ ಶ್ರೇಷ್ಠವಾದ ವಿದ್ಯಾದಾನ, ಅದು ಕೊಟ್ಟು ಮುಗಿದಿಲ್ಲ ಅಲ್ವಾ? ಬೇರೆ ಎಲ್ಲ ದಾನ ಮುಗೀತದಲ್ವಾ? ಒಂದು ಮದುವೆಗೆ ಹೋದೆ, ಮದುವೆಗೆ ಹೋದ 10 ಜನ ಓಡಿ ಬಂದ್ರು. 10 ಜನ ಓಡಿ ಬಂದು ಸುಮಾರು ಅವರಿಗೆ 50ರ ಮೇಲಿನವ್ರು, 60ರ ಮೇಲೆ ಇರ್ಬಹುದು. ಯಾಕಂದ್ರೆ ಎಲಿಮೆಂಟ್ರಿಗೆ ಕಲಿಸಿದ ಎಲ್ಲ ಕಾಲು ಹಿಡಿದು ಕೈ ಕಟ್ಟಿ ನಿಂತರು. 10-60 ಯಾರು ವಕೀಲರು ಇದ್ರು, ಅದ್ರ ನಂತರ ಡಾಕ್ಟರ್ ಇದ್ರು, ಫಾರಿನ್ ಹೋದವ್ರು ಇದ್ರು, ಇಂಜಿನಿಯರ್ ಇದ್ರು, ಎಲ್ಲ ಇದ್ರು. ಒಬ್ಬ ಜಡ್ಜಿ ಇದ್ದ, ನನ್ನ ಸ್ಟೂಡೆಂಟ್ ಅವ, ಈಗ ರಿಟೈರ್ಡ್, P. ಕೃಷ್ಣ ಭಟ್ ಅಂತ. ನಾನು ಏನ್ ಮಾಡ್ಬೇಕು? ಏಕವಚನದಲ್ಲಿ ಮಾತಾಡ್ಬೇಕು, ಬಹುವಚನದಲ್ಲಿ? ಆ ಜಡ್ಜಿ ಅಲ್ವ ಈಗ? ಅಷ್ಟಾಗ ನಾನು ಎದ್ದು ನಿಂತೆ, ಹೇಳಿ ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೂ ನಾನು ಎದ್ದು ನಿಂತು ಮಾತಾಡಿದೆ. ಮತ್ತೆ ಏಕವಚನ ಹೇಗಿದ್ದೆ ಗಿಟ್ಟನ್ನ ಅಂತ ಏಕವಚನ ಮಾಡ್ತೇನೆ. ನನ್ಗೆ ಸಂತೋಷ ಅಲ್ಲ? ಸ್ವರ್ಗ ಎಲ್ಲಿ ಉಂಟಮ್ಮ? ಇದೆ ಅಲ್ವ ಸ್ವರ್ಗ? ಇಷ್ಟು ಸಂತೋಷ ಸಾಕಾಗುದಿಲ್ವ? ಗುರುತಿಸ್ತಾರೆ,
ಸ್ಪಂದಿಸ್ತಾರೆ, ಫೋನ್ ಮಾಡ್ತಾರೆ, ನಿಮ್ಮ ಸಹಾಯ ಸಿಕ್ಕಿದ್ದು ಇಷ್ಟು ಸಿಕ್ಕಿದೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ರಾತ್ರಿ ಫೋನ್ ಮಾಡಿ ಅಂತ ಹೇಳ್ತಾರೆ, ರಾತ್ರಿ ಫೋನ್ ಮಾಡ್ತಾರೆ. ಆಗ ಆರಾಮವಾಗಿ ಇಲ್ವಾ ನಾನು? ನನಗೆ ನೋಡಿ ಯಾವುದೇ ರೀತಿಯ ಭಯ ಕಾಯಿಲೆ ಯಾವುದಿಲ್ಲ, ಆರಾಮ. ಈಗಲೂ ಬೈಕ್ ಓಡಿಸ್ತೇನೆ ನಾನು. ಸುತ್ತಮುತ್ತ ಒಂದು 10, 30, 40 ಕಿಲೋಮೀಟರ್ ಬೈಕ್ನಲ್ಲಿ ಹೋಗ್ತೇನೆ. ಇಲ್ಲದ್ರೆ 83 ವರ್ಷ ಆಗೋಗಿ ಹೆದರಿಸ್ತಾರೆ, ಹೋಗ್ಬೇಡಿ ಅಂತ. ನಾನು ಹೋಗ್ತಾ ಇದ್ದೇನೆ, ಯಾವುದೇ ರೀತಿಯ ಚಿಂತೆ ನನಗಿಲ್ಲ, ಆರಾಮಾಗಿದ್ದೇನೆ ನಾನು. ಈಗ ಯಾವೆಲ್ಲ ಪ್ರದೇಶಗಳಲ್ಲಿ ನೀವು ಈಗ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ನೀಡ್ತಿದ್ದೀರಿ ಬಂಟ್ವಾಳ ಹೊರತುಪಡಿಸಿ? ನಾನು 2 ಜಿಲ್ಲೆ, ಉಡುಪಿ ಮತ್ತೆ ದಕ್ಷಿಣ. ಮೊನ್ನೆ ಬೈಂದೂರಿಗೆ ಹೋಗಿದ್ದೇನೆ. ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಉಂಟು. ಶಂಕರನಾರಾಯಣಕ್ಕೆ ಹೋದೆ, ಹೆಬ್ರಿಗೆ ಹೋದೆ, ಕೋಟೇಶ್ವರ, ಅಜ್ಜರಕಾಡು, ಕಾಪು, ಅಲ್ಲಿವರೆಗೆ ಈಚೆ ಸುಬ್ರಹ್ಮಣ್ಯ, ಸುಳ್ಯ ಅಂತೂ 2 ಜಿಲ್ಲೆ ಇಡೀ ತಿರುಗುತ್ತೇನೆ. ಗೌರ್ಮೆಂಟ್ ಕಾಲೇಜ್ ಒಂದೇ ಬಿಡೋದಿಲ್ಲ. PU ಕಾಲೇಜ್ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಸಾಧ್ಯವಿಲ್ಲಲ್ಲ ನನಗೆ. ಹಾಗಂತ ಕರೆದ್ರೆ ಖಂಡಿತ ಹೋಗ್ತೇನೆ ನಾನು. ಈಗ ಎಷ್ಟು ಜನ ಕರೀತಾ ಇದ್ದಾರೆ ನಮ್ಮಲ್ಲಿಗೆ ಬಂದು, ಆಯ್ತು ಬರ್ತೇನೆ, ಹೋಗ್ತೇನೆ. ಸರ್, ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ ನಿಮ್ಮ ನಿಲುವೇನು? ಹೌದು, ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ ವ್ಯಾಮೋಹದ ಬಗ್ಗೆ ನಿಮ್ಮ ನಿಲುವೇನು? ಇಂಗ್ಲಿಷಿನ ಬಗ್ಗೆ ಅಲ್ವಾ? ಹೌದು. ಈಗ ಮೊದಲು ನಮ್ಗೆ ಮಾತೃಭಾಷೆ ಬೇಕು. ಮಾತೃಭಾಷೆಯನ್ನು ಕಲಿತು ನಮ್ಗೆ ಇನ್ನೊಂದು ವಿಸ್ತಾರ ಆಗಬೇಕಾದ್ರೆ ನಮ್ಗೆ ಹೊರಗಿನ ಭಾಷೆ ಬೇಕೇ ಬೇಕಲ್ವ? ನಮ್ಮ ಮಾತೃಭಾಷೆ ಮಾತ್ರ ಗೊತ್ತಿದ್ರೆ ಹೊರಗೆ ಹೋಗ್ಲಿಕ್ಕೆ ಆಗ್ತದ? ಈಗ ಹಿಂದಿ ಗೊತ್ತಬೇಕು, ಉತ್ತರ ಭಾರತಕ್ಕೆ ಹೋಗ್ಬೇಕು, ಹಿಂದಿ ಗೊತ್ತಿಲ್ಲದ್ರೆ ಆಗ್ತದ? ಇಲ್ಲಲ್ಲ. ಹಾಗೆ ಈಗ ಎಲ್ಲ ಶಿಕ್ಷಣವು ಇಂಗ್ಲಿಷ್ನಲ್ಲೇ ನಡೀತಾ ಇರುವಾಗ ನಾವು ಒಂದು ಮಾತೃಭಾಷೆ ಬೇಕು, ಅದನ್ನು ಮರೆಯಬಾರ್ದು ನಾವು. ಮಾತೃಭಾಷೆ ಒಟ್ಟಿಗೆ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಬೇಕಾದ್ರೆ ಇಡೀ ಪ್ರಪಂಚ ಸುತ್ತಬೇಡುವ ನಾವು. ಮನೆ ಹತ್ತಿರ ಸುತ್ತುವಾಗ ನಮ್ಮ ಮಾತೃಭಾಷೆ ಸಾಕು. ಇಂಗ್ಲೆಂಡಿಗೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕು, ನಿಮ್ಮ ಮಾತೃಭಾಷೆಯನ್ನು ಹಿಡ್ಕೊಂಡು ಎಂತ ಮಾಡುದು? ಅಲ್ಲಿ ಹೋಗಿ ಇಂಗ್ಲಿಷ್ ಬೇಡುವ? ಅದನ್ನು ಇಂಗ್ಲಿಷ್ ಕಲೀಲೇಬೇಕು. ಮಾತೃಭಾಷೆಯನ್ನು ಬಿಡಬಾರ್ದು, ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಬೇಕು, ಅದು ತಪ್ಪಂತ ಖಂಡಿತ ಹೇಳುದಿಲ್ಲ. ಭಾಷೆ ಯಾವ್ದಾದ್ರೇನು. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರೂ ಹೇಳೋದಾದ್ರೆ? ಈಗ ಸಮಾಜ ನಮ್ಗೇನು ಕೊಟ್ಟಿತ್ತಂತಲ್ಲ, ಸಮಾಜಕ್ಕೆ ನಾವೇನು ಕೊಡ್ಬೇಕು ಅಂತ ನೋಡ್ಬೇಕು. ಸಮಾಜ, ಈ ಇಡೀ ಸಮಾಜದಿಂದ ನಾವು ಪಡೆದು ಜೀವನ ಮಾಡಿದಲ್ವಾ, ಸಮಾಜದಿಂದಲೇ ನಾವಿರುವುದಲ್ವಾ. ಅದನ್ನು ನಾವು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಕೊಡ್ಬೇಕು. ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಯುವಕರೆಲ್ಲ ಮೊದಲು ಸಮಾಜಕ್ಕೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ತನು ಮನ ಧನ ಅಂತ ಉಂಟು ಅಲ್ವಾ? ತನು ಮನ ಕೊಡ್ಬೇಕು, ಅದು ಖರ್ಚಾಗುದಿಲ್ಲ. ಧನ ಕೊಡುವಾಗ ಎಚ್ಚರಿಕೆ ಬೇಕು ಅಲ್ವಾ? ಮೊದಲು ಶಿಕ್ಷಣ ಪಡೆಯಬೇಕು. ಶಿಕ್ಷಣ ಪಡೆದು ನಾವು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿ ನಮ್ಮ ತಂದೆ ತಾಯಿ ಬಂಧು ಬಳಗ ಇವರನ್ನೆಲ್ಲ ನೋಡಿಕೊಳ್ಬೇಕು. ತಂದೆ ಬಳಗವನ್ನು ನೋಡಿಕೊಂಡ ನಂತರ ನಾವು ಹೊರಗೆ ಕಾಲು ಚಾಚಬೇಕು. ನೆರೆಗೆ ಹೋಗುವನು ಹಿಡಿದು ಹತ್ತಿರದ ನಿಮ್ಮ ಕಾಲು ಗಟ್ಟಿ ಉಂಟ ನೋಡಿ, ನಿಮ್ಮ ಕಾಲು ಗಟ್ಟಿ ಇಲ್ಲದ್ರೆ ಕೈ ಕೊಡಬಾರ್ದು. ಯಾಕೆ? ಅವ ನೆರೆಗೆ ಹೋಗುದು, ನಾವು ನೆರೆಗೆ ಹೋಗ್ಬೇಡುವ? ಅಪ್ಪನನ್ನು ಅಮ್ಮನನ್ನು ಅನಾಥಾಶ್ರಮದಲ್ಲಿ ಹಾಕಿ ನಾವು ಸಮಾಜ ಸೇವೆ ಮಾಡೋದ? ಅದು ಸಾಧ್ಯ ಇಲ್ಲ, ಮಾಡಬಾರ್ದು. ಹಾಗಂದ್ರೆ ನಾನೀಗ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತುಂಟ? ನನ್ನ ಎಲ್ಲ ವ್ಯವಸ್ಥೆ ಆಗಿದೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿದೆ, ನನಗೆ ಕೃಷಿ ಭೂಮಿ ಉಂಟು, ಮಕ್ಕಳಿಗೆ ಮೊಮ್ಮಕ್ಕಳೆಲ್ಲ ಕಲಿತಾರೆ, ತಂದೆ ತಾಯಿಗಳು ನನ್ನ ಮಕ್ಕಳು ಆ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅದು ವ್ಯವಸ್ಥೆ ಆಗಿದೆ. ಮನೆ ಕಡೆಗೆ ನಾನು ಗಮನ ಕೊಡ್ಬೇಕಾಗಿಲ್ಲ. ಮತ್ತೆ ನನ್ಗೆ ಈಗ ಪೆನ್ಷನ್ ಕೊಡ್ತಾರೆ ಸರ್ಕಾರ ಅಲ್ವಾ? ಈ ಪೆನ್ಷನ್ ಅಂದ್ರೆ ಎಲ್ಲಿಂದ? ಮಂತ್ರಿ ಮನೆಯಿಂದ ಕೊಡುದ, ಅಥವಾ ಮರದಲ್ಲಿ ಅದು ಹಣ್ಣು ಕೊಯ್ದು ಕೊಟ್ಟ ಹಾಗೆ ಕೊಡುದ? ಇದ್ದವರು ಕೊಡ್ಲಿ, ನನ್ಗೆ ಬೇಸರ ಇಲ್ಲ. ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ, ಅವ ಚಪ್ಪಲಿ ಹಾಕಿದ್ದಾನೆ, ಬಟ್ಟೆ ಹಾಕಿದ್ದಾನೆ, ಅದಕ್ಕೆ ಟ್ಯಾಕ್ಸ್ ಉಂಟಲ್ಲ? ಆ ಟ್ಯಾಕ್ಸ್ ಟ್ರೆಜರಿಗೆ ಹೋಗಿದೆ ಅಲ್ವಾ? ಕೋಟಿ ಜನ ಆಸ್ಪತ್ರೆಯಲ್ಲಿ ಇದ್ದಾರೆ, ನರಳಾಡ್ತಾ ಹೊರಳಾಡ್ತಾ ದುಃಖ ಪಡ್ತಾ ಅಲ್ಲೂ ನೋವು ತಿಂತಾ ಇದ್ದಾರಲ್ಲ, ಅವ್ರು ಔಷಧ ತಿಂತಾರಲ್ಲ, ಅದಕ್ಕೆ ಟ್ಯಾಕ್ಸ್ ಹಾಕಿದಾರಲ್ಲ. ಆ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತದೆ? ಟ್ರೆಜರಿಗೆ ಹೋಗ್ತಾರಲ್ಲ, ಅಲ್ಲಿಂದ ಅಲ್ವ ನನ್ಗೆ ಬರುದು? ಬಡವರ ಹಣ ಅಲ್ವದು? ಅದಕ್ಕೆ ಬಡವರ ಹಣ ಸಮಾಜಕ್ಕೆ ಕೊಡ್ತಾ ಇದ್ದಾನೆ. ಮತ್ತೇನಲ್ಲ, ನನ್ನದು ಕೊಡ್ತಾ ಇಲ್ಲ, ಸಮಾಜ ಕೊಟ್ಟದನ್ನು ಸಮಾಜಕ್ಕೆ ಕೊಡೋದು ಅಷ್ಟೇ. ಸಮಾಜವನ್ನು ನಾವು ನೋಡಿಕೊಳ್ಬೇಕು, ನಮ್ಮನ್ನು ಮಾತ್ರ ನೋಡುವುದಲ್ಲ. ನಮ್ಮಲ್ಲಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುವಂತ ಬೇಕು. ಪಾಪ ಪುಣ್ಯ ಇಲ್ಲ ಎಲ್ಲಿರುವುದು? ಅಲ್ಲಿ ಅಲ್ವೋ? ಪಾಪದವ್ರಿಗೆ ಕೊಡ್ಬೇಕು, ಹಸಿವಾದನಿಗೆ ಊಟ ಹಾಕ್ಬೇಕು. ಮದುವೆಗೆ ಎಷ್ಟೋ ಖರ್ಚು ಮಾಡ್ತೇವೆ ನಾವು, ಅರ್ಧ ಬಿಸಾಡ್ತಾರೆ. ಒಬ್ಬ ಭಿಕ್ಷುಕನಿಗೆ ಒಂದು ತುತ್ತು ಅನ್ನ ಕೊಡ್ಲಿಕ್ಕೆ ತಯಾರಿಲ್ಲ, ಅಂಥದ್ದು ಮಾಡಬಾರ್ದು. ನಮ್ಗೆ ಇಷ್ಟು ಸಾಧ್ಯವಷ್ಟು ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ರೋಗಿಗಳಿಗೆ, ಮಕ್ಕಳಿಗೆ ಕಲೀಲಿಕ್ಕೆ ನಾವು ಸಹಾಯ ಮಾಡಬೇಕು. ಅದು ನನ್ನ ಉದ್ದೇಶ.
ಸರ್, ನಮ್ಗೆ ಇಷ್ಟು ಹೊತ್ತು ವಿದ್ಯಾರ್ಥಿ ವೇತನದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು.